ನಮಸ್ಕಾರ ವೀಕ್ಷಕರೇ, ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 40 ದಿನಗಳ ಈ ಲಾಕ್ಡೌನ್ ಸಂದರ್ಭ ಏನಿದೆ, ಇಡೀ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಇಡೀ ಪ್ರಪಂಚವನ್ನು ಹೇಗೆ ಕಟ್ಟಿ ಹಾಕಿದೆ ಎಲ್ಲ ವಿಚಾರಗಳಲ್ಲಿ ಅನ್ನೋದು ಎಲ್ರಿಗೂ ಕೂಡ, ಜನಸಾಮಾನ್ಯರೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಒಂದು ಕಡೆ ನಾವು ಆದಾಯವನ್ನು ಇಲ್ಲದೆ ಖರ್ಚು ಮಾಡೋದಕ್ಕೆ ಖಂಡಿತ ಮನಸ್ಥಿತಿಯೇ ಬರೋದಿಲ್ಲ, ಆ ಮನಸ್ಥಿತಿ ಕೂಡ ಇರೋದಿಲ್ಲ. ಸೊ ಹಾಗಿದ್ದ ಮೇಲೆ ಆರ್ಥಿಕ ಮೂಲಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ನಾವು ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ನೀರಿನ ಹಾಗೆ ಹಣ ಖರ್ಚು ಮಾಡಬೇಕು, ಜೊತೆಗೆ ಆದಾಯ ಬರಬೇಕು ಅಂತಂದರೆ ಏನು ಮಾಡಬೇಕು? ಈ ಒಂದು 2ನೇ ಹಂತದ ಲಾಕ್ಡೌನ್ ಮುಗೀತು ಮೇ 3ಕ್ಕೆ ಅಂದಮೇಲೆ 4ನೇ ತಾರೀಕಿಂದ ಯಥಾಸ್ಥಿತಿಯಲ್ಲಿರುತ್ತಾ ರಾಜ್ಯ? ಈಗಾಗಲೇ 3 ಝೋನ್ಗಳನ್ನು ನೋಡ್ತಾ ಇದ್ದೀವಿ. ಆ ಝೋನ್ಗಳಲ್ಲಿ ಅತ್ಯಂತ ಡೇಂಜರಸ್ ಆಗಿರುವಂಥ ರೆಡ್ ಝೋನನ್ನು ಹೊರತುಪಡಿಸಿ ಇನ್ನು ಕೆಲವು ಕಡೆ ಸಡಿಲಿಕೆ ಇದೆ. ಸಡಿಲಿಕೆ ಮಾಡಿದ ತಕ್ಷಣ ನಮಗೆ ಆದಾಯ ಬಂದುಬಿಡುತ್ತಾ ಅನ್ನುವಂತಹ ನಿರೀಕ್ಷೆಗಳು ಕೂಡ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಈ 40 ದಿನಗಳ ಈ ಒಂದು ಗ್ಯಾಪ್ ಏನಿದೆ ಅದನ್ನು ಸರಿತೂಗಿಸಬೇಕಾಗುತ್ತೆ, ಮತ್ತು ಮುಂದೆ ಏನು ಆಗದೇ ಇರೋ ಹಾಗೆ, ಕೊರತೆ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಏನು ಸಜೆಷನ್ಸ್ಗಳನ್ನು ಕೊಡಬಹುದು, ಏನು ಸೊಲ್ಯೂಷನ್ಸನ್ನು ಕಂಡುಹಿಡಿಯಬಹುದು, ಈ ನಿಟ್ಟಿನಲ್ಲಿ ನಾವು ಇವತ್ತು ದಿಕ್ಸೂಚಿಯಲ್ಲಿ ಚರ್ಚೆಯನ್ನು ನಡೆಸೋಣ. ತಜ್ಞರು ಜೊತೆಗೆ ಲೀಡರ್ಸ್ಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದಿಕ್ಸೂಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ದಿಕ್ಸೂಚಿ ಹೊತ್ತು ತಂದಿದೆ ಪ್ರಮುಖ ಪ್ರಶ್ನೆಗಳನ್ನು. ಇವತ್ತಿನ ಏನು ನಾವು ಉತ್ತರವನ್ನು ಕಂಡು ಹಿಡ್ಕೊಳ್ಬಹುದು ಅಂತ, ಬನ್ನಿ ಪ್ರಶ್ನೆಗಳೇನಿದೆ ನೋಡೋಣ. ಎಸ್, ಮಾಸ್ ಟೆಸ್ಟಿಂಗ್ ಆಗಬೇಕು, ಮಾಸ್ ಟೆಸ್ಟಿಂಗ್ ಆಗದೆ ಸಡಿಲಿಕೆ ಸರಿನಾ ಅನ್ನುವಂಥ ಪ್ರಶ್ನೆ. ಕಟ್ಟುನಿಟ್ಟಿನ ತಪಾಸಣೆ ಆಗದೇ ಇದ್ದರೆ ನಿಜಕ್ಕೂ ನಮ್ಮ ಸಮೂಹಕ್ಕೆ ದೊಡ್ಡ ಅಪಾಯ, ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಇನ್ನೂ ಕೂಡ ದಿನೇ ದಿನಕ್ಕೆ ನಾವು ಕೊರೋನಾ ಪಾಸಿಟಿವ್ ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನು ತಪಾಸಣಾ ಕಿಟ್ ಗುಣಮಟ್ಟ ಕಳಪೆ ಇದೆ ಅನ್ನುವಂಥ ಆರೋಪ ಇದೆ. ಸೊ ಅದರ ಮಧ್ಯೆ ಇಂತಹ ಸಡಿಲಿಕೆ ಮತ್ತು ನಿಯಂತ್ರಣ ಸಾಧ್ಯ ಆಗುತ್ತಾ ಅಂತ. ಸೊ ಹಾಗಾಗಿ ಒಂದು ರೀತಿಯ ಭಯ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಜನರ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಜನರ ಜಾಗೃತಿ ಮತ್ತು ಸುರಕ್ಷತೆಗೆ ಆದ್ಯತೆಯನ್ನು ಕೊಡಲೇಬೇಕು. ಇದು ನಾವು 100%, 100% ನಾವು ಮಾಡಲೇಬೇಕಾಗಿರುವಂಥ ಕೆಲಸ. ಸೊ ಹಾಗಾಗಿ ಒಂದು ವೇಳೆ ಸುರಕ್ಷತೆಗೆ ಆದ್ಯತೆ ಕೊಡದೇ ಇದ್ದರೆ ಅನಾಹುತ ಹೆಚ್ಚಾಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗಿಯೂ ನಮ್ಮ ಬೆನ್ನ ಹಿಂದೆಯೇ ಕಾಯ್ತಾ ಇದೆ. ಸೊ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಯಾವೆಲ್ಲ ಯೋಚನೆಗಳನ್ನು ಮಾಡಿದೆ, ಯೋಜನೆಗಳನ್ನು ಮಾಡುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಸೊ ಈ ಪ್ರಶ್ನೆಗಳನ್ನು ಹೊತ್ತು ನಾವು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ಎಸ್, ಹಾಗೆಯೇ ಆರ್ಥಿಕ ಚೇತರಿಕೆ ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಆರ್ಥಿಕ ಚೇತರಿಕೆ ಹೇಗೆ? ಇದು ಯಕ್ಷ ಪ್ರಶ್ನೆ. ಯಾಕೆಂದರೆ ನಾವು ಬಜೆಟನ್ನು ಮಾಡಿದ್ವಿ, ಜೊತೆಗೆ ಹಲವಾರು ಇಲಾಖೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ವಿ. ಕೆಲವು ಇಲಾಖೆಗಳಿಂದ ನಾವು ಹಣವನ್ನು ನಿರೀಕ್ಷೆ ಮಾಡ್ತೀವಿ, ರಾಜಧನ ಅಥವಾ ಆದಾಯವನ್ನು ರಾಜ್ಯಕ್ಕೆ, ಬೊಕ್ಕಸಕ್ಕೆ. ಬಟ್ ಬೊಕ್ಕಸನೇ ಭರ್ತಿ ಆದರೆ ಓಕೆ, ಸೊ ಅಲ್ಲಿನ ನಾವು ಏನೋ ಒಂದು ರಾಜ್ಯವನ್ನು ನೋಡ್ಕೊಳ್ಬಹುದು. ಆದರೆ ಏನಾದರೂ ಬೊಕ್ಕಸ ಭರ್ತಿಯ ಮುಂದಾಲೋಚನೆಗೆ, ಗೊಂದಲಕ್ಕೆ ಏನಾದರೂ ಇದು ಮುನ್ನುಡಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಎದುರಿಗೆ ಕಾಡ್ತಾ ಇದೆ. ಇನ್ನು ಗ್ರೀನ್ ಝೋನ್ಗಳಲ್ಲಿ ಮಾತ್ರ ಆದಾಯವನ್ನು ಹೆಚ್ಚಳದ ನಿರೀಕ್ಷೆ ಮಾಡುವಂಥದ್ದು ನಿಜಕ್ಕೂ ಕಾರ್ಯಸಾಧುನಾ? ಇದು ಒಂದು ರೀತಿಯ ಗೊಂದಲ. ಗ್ರೀನ್ ಝೋನ್ಗಳಲ್ಲಿ ನಾವು ಪ್ರೆಷರ್ ಹಾಕೋಕ್ಕಾಗುತ್ತಾ? ಗ್ರೀನ್ ಝೋನ್ ಏನಿದ್ದಾವೆ ಅದು ಆದಾಯ ತಂದುಕೊಡುವಂತಹ ವಾತಾವರಣ ಇದೆಯಾ ಆ ಏರಿಯಾಗಳಿಗೆ? ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಆರ್ಥಿಕತೆ ಅಂತ ಅಂದಮೇಲೆ ನಾವು 0 ಲೆವೆಲಿಂದ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅಬಕಾರಿ ಇಲಾಖೆ. ಎಲ್ಲರೂ ಕೂಡ ಕೇಳ್ತಾರೆ ಡೇ 1ಇಂದ ಅಟ್ಲೀಸ್ಟ್ ಹೇಗಾದರೂ ಮಾಡಿ ನಮಗೆ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಯಾಕೆಂದರೆ ರಾಜ್ಯಕ್ಕೆ ಆದಾಯ ಕೂಡ ಬರುತ್ತೆ ಅಂತ. ಮದ್ಯದ ಅಂಗಡಿಯಿಂದನೇ ಆದಾಯ ಬರುತ್ತೆ ಅನ್ನುವಂಥ ನಿರೀಕ್ಷೆ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ 1,000 ಕೋಟಿ ಆದಾಯದ ನಿರೀಕ್ಷೆ ಇದ್ದಾರೆ. ನಿಜಕ್ಕೂ ಈ 40 ದಿನಗಳ ಗ್ಯಾಪ್ ಅಷ್ಟೊಂದು ಹಪಹಪಿಯನ್ನು ಉಂಟು ಮಾಡಿರುವಂಥದ್ದು. ಆದರೆ ಸರ್ಕಾರಕ್ಕೆ ಆದಾಯ ಬರುವಂಥ ನಿಟ್ಟಿನಲ್ಲಿ ಇದ್ರ ಮೇಲೇ ಸವಾರಿ ಮಾಡಬೇಕಾಗುತ್ತೆ, ನಾವು ಅದರ ಮೇಲೆ ನೆಚ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ನೀತಿಗಳೇನಾದರೂ ಬರಬಹುದು. ಹಾಗೆ ನಾವು ಒಂದು ರೀತಿ ಆ ರೀತಿ ಆದರೆ ಈ ಬಾರ್ಗಳು ಮತ್ತು ವೈನ್ ಶಾಪ್ಗಳು ಏನಿದ್ದಾವೆ, ಬಹುಶಃ ಅದರ ಮಾಲೀಕರು ಲಾಬಿ ಮಾಡುವಂಥ ಸಾಧ್ಯತೆ ಇದೆ. ಇದು ಮತ್ತಷ್ಟು ಈ ಕಡೆಯಿಂದ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನೇರವಾಗಿ ಹೊಡೆತ ಬೀಳುತ್ತೆ. ಲಾಬಿ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅದನ್ನು ನಿಲ್ಲಿಸೋದಕ್ಕೆ ಮತ್ತಷ್ಟು ಸರ್ಕಾರದವರೇ ಅದಕ್ಕೆ ಒತ್ತಡ ಹಾಕಬೇಕಾಗತ್ತೆ. ಸೊ ಇಂತಹ ಪರಿಸ್ಥಿತಿ ಇದೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ, ನಮಗೆ ಇರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಪಾತಾಳಕ್ಕೆ ಹೋಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಜೊತೆಗೆ ಈ GST ಮತ್ತು ರೇರಾ ಕಾಯ್ದೆ, ಸೊ ಇದೆಲ್ಲದರಲ್ಲೂ ಇರೋದರಿಂದ ಹೆಚ್ಚಿನ ಹಣ ಬರುತ್ತೆ ನಮಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಆರ್ಥಿಕ ಹೊಡೆತ ಆಗೋಗಿದೆ.
ಜನರಿಗೆ ಉದ್ಯೋಗ ಇರೋದಿರಲಿ ಬರೋದಿರಲಿ ಮುಂದಕ್ಕೆ ಉದ್ಯೋಗ ಈಗಿರೋ ಉದ್ಯೋಗನೇ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಜನರ ಜೇಬಲ್ಲಿ ದುಡ್ಡಿಲ್ಲ. 40 ದಿನಗಳಿಂದ ಕೈಕಟ್ಟು ಕೂತಿದ್ದಾರೆ. ಕೂಲಿ ಕಾರ್ಮಿಕರು, ಬಡವರು, ಅವತ್ತಿಗವತ್ತು ದುಡ್ಡು ತಿಂದವ್ರ ಹತ್ರ 1 ಪೈಸಾ ಹಣ ಇಲ್ಲ. ಇಂಥ ಸಂದರ್ಭದಲ್ಲಿ ಆರ್ಥಿಕ ಚೇತರಿಕೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ದಿಕ್ಸೂಚಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡುತ್ತೆ. ಎಸ್, ಈ ಉತ್ತರ ಹುಡುಕೋದ್ರಲ್ಲಿ ನಮ್ಮ ಜೊತೆ ಇದ್ದಾರೆ ಅತಿಥಿಗಳು. ಅವ್ರನ್ನ ಸ್ವಾಗತಿಸೋಣ ಈ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ ಮಾಜಿ ಸಚಿವರು ಎಚ್.ಎಂ. ರೇವಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಹಾಗೆಯೇ ತೇಜಸ್ವಿನಿ ರಮೇಶ್ ಅವರು ಪರಿಷತ್ನ ಸದಸ್ಯರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಹಾಗೆಯೇ ನೇರ ಸಂಪರ್ಕದಲ್ಲಿ ಫಿನಾನ್ಸ್ ಎಕ್ಸ್ಪರ್ಟ್ ಆಗಿರುವಂಥ ಎಸ್ ನರೇಂದ್ರ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್, ಈಗ ನಾವು ಪ್ರಶ್ನೆಗಳನ್ನು ನೋಡಿದ್ವಿ. ಆರ್ಥಿಕ ಮೂಲಗಳೆಲ್ಲವೂ ಬಂದಾಗಿದೆ ಅನ್ನುವಂಥದ್ದು. ಆರ್ಥಿಕ ಚೇತರಿಕೆ ಅನ್ನುವಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಸರ್. ಯಾಕೆಂದರೆ ನಾವು ರೊಟೀನ್ ಮೊಬಿಲಿಟಿ ಇದ್ದರೆ ಮಾತ್ರ ನಾವು ಅದನ್ನು ಹೇಗೋ ಮ್ಯಾನೇಜ್ ಮಾಡ್ಬೋದು. ಒಂದು ಕಡೆ ಬರ್ತಾ ಇದ್ದರೆ ಆದಾಯ, ಮತ್ತೊಂದು ಕಡೆ ಖರ್ಚು ಮಾಡೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ 40 ದಿನಗಳ ಈ ಒಂದು ಪ್ರಕ್ಷುಬ್ಧ ಸ್ಥಿತಿ ಏನಿತ್ತು ರಾಜ್ಯ ಸರ್ಕಾರಕ್ಕೆ ಜೊತೆಗೆ ದೇಶಕ್ಕೂ ಕೂಡ, ಎಲ್ಲೋ ಒಂದು ಕಡೆ ಅದನ್ನು ಆ ಗ್ಯಾಪನ್ನು ಫಿಲಪ್ ಮಾಡೋದು ದೊಡ್ಡ ತಲೆನೋವಾಗಬಹುದು ಅಂತ. ಸರ್, ಮೊದಲನೇ ರಿಯಾಕ್ಷನ್ ಏನು ಹೇಳ್ತೀರಿ? ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಬಹುದಾ ಹೇಗೆ ಅಂತ? ನೋಡಿ, ನನ್ನ 70 ವರ್ಷದ ಜೀವನದಲ್ಲಿ ನಾವು ಈ ಹಿಂದೆ ಪ್ಲೇಗ್ ಬಂದಿತ್ತು ಅಂತ ಕೇಳಿದ್ವಿ. ಅದನ್ನು ಎದುರಿಸಿದಂಥ ಜನ ಇದ್ದಾರೆ, ಅದರಲ್ಲೂ ಭಾರತ ಬದುಕಿದ್ದೇವೆ. H1N1 ಬಂತು, ಅದನ್ನು ಕೂಡ ಎದುರಿಸಿದ್ದೇವೆ. ಇವತ್ತು ಮಹಾಮಾರಿ ಕರೋನಾ ಬಂದಿದೆ. ಇದನ್ನು ಎದುರಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಒಂದು ಕಡೆ. ಅದರ ನ್ಯೂನತೆಗಳು, ಅದು ವಿಷಯ ಬಂದಾಗ ಬೇಕಾದ್ರೆ ಮಾತಾಡೋಲ್ಲ. ಅದನ್ನು ತಡೆಯೋದ್ರಲ್ಲಿ ಎಲ್ಲಿ ವಿಫಲ ಆಗಿದೆ ಸರ್ಕಾರ, ಅದೆಲ್ಲ ಪ್ರಶ್ನೆ ಬಂದಾಗ ಹೇಳೋಣ. ಈಗ ನಿಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಆರ್ಥಿಕ ಸುಧಾರಣೆಗೆ ಕ್ರಮ ಅಂತಕ್ಕಂಥ ಮಾತು. ಹೌದು. ಇದರಲ್ಲಿ ನಾನಂತೂ ಆರ್ಥಿಕ ತಜ್ಞ ಅಲ್ಲದೇ ಇದ್ದರೂ ಕೂಡ ಸಾಮಾಜಿಕ ಚಿಂತನೆಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಬಡ್ಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲೇ ಆರ್ಥಿಕ ಒಂದು ಕುಂಠಿತವನ್ನು, ಅವ್ರ ಬಡ್ಜೆಟ್ನಲ್ಲೇ 20,000 ಕೋಟಿ ಕೇಂದ್ರದಿಂದ ಬರುವಂಥ ಹಣ ಬರಬೇಕಾಗಿತ್ತು ಅಂತಕ್ಕಂಥದ್ದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಮಗೆ ತಿಳಿಸಿದ್ದಾರೆ. ಓಕೆ. ಇದಕ್ಕೆ ಕರೋನಾಗಿನ್ನ ಮುಂಚೆನೇ ನಮಗೆ ಬಿದ್ದಂಥ ದೊಡ್ಡ ಹೊಡೆತ ಅಂತ ಹೇಳಿದ್ರೆ, ನಮಗೆ ನೋಟ್ಬಂದಿಯಲ್ಲಿ ಭಾಳಷ್ಟು ಎಲ್ಲ ರಂಗದಲ್ಲೂ ನಮ್ಮ ಹಿಂಜರಿತವನ್ನು ಈಗಾಗಲೇ ನಾವು ಕಂಡಿದ್ದೇವೆ. ಇದ್ರ ಜೊತೆಗೆ ಈ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಇವತ್ತು 40 ದಿನಗಳ ಕಾಲ ನಾವು ಎಲ್ಲ ರಂಗದಲ್ಲೂ ಕೂಡ ಎಲ್ಲ ಚಟುವಟಿಕೆ ಈಗ ಮನಮೋಹನ್ ಸಿಂಗ್ ಅವರ ಕರೆ, ನಮ್ಮ ನಾಯಕರೇ ಬರ್ತಾರೆ, ಮೋದಿ ಅವರ ಕರೆ ಲಾಕ್ಡೌನ್ ಅಂತ ಹೇಳಿದಾಗ ಪ್ರಿಪ್ರೇಷನ್ ಇಲ್ಲದೇ ಎಷ್ಟು ನಿಷ್ಠರಾಗಿದ್ದೀರಿ ತಾವು ಅಂತ ಅದಿದ್ದೇ ಇದೆ. ಮೇಡಮ್ಗೂ ಗೊತ್ತು, ಅದರಲ್ಲಿ ಏನಿಲ್ಲ, ಜನತೆಗೂ ಗೊತ್ತಿದೆ. ಇವರು ಮೋದಿ ಅವರು ಲಾಕ್ಡೌನ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಸಿದ್ಧತೆ ಮಾಡಿ 2-3 ದಿವಸ ಟೈಮ್ ಕೊಟ್ಟು ಲಾಕ್ಡೌನ್ ಮಾಡಿದರೆ ಇಷ್ಟು ಗೊಂದಲ ಆಗ್ತಿರ್ಲಿಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಆದರೂ ಕೂಡ ಲಾಕ್ಡೌನ್ನಿಂದ ನಮ್ಮ ರಾಷ್ಟ್ರದಲ್ಲಿ ಕರೋನಾ ತಡೆಯೋದ್ರಲ್ಲಿ ಸ್ವಲ್ಪ ಮಟ್ಟಿನ ಪ್ರಯತ್ನ ಆಗಿದೆ, ಯಶಸ್ಸು ಕೂಡ ಆಗಿದೆ. ಆಗಿದೆ ಅಂತ ಹೇಳದೇ ಇದ್ರೆ ತಪ್ಪಾಗುತ್ತೆ. ಆದರೆ ಅದಕ್ಕೆ ಒದಗಿಸ್ಬೇಕಾದಂಥ ಸವಲತ್ತುಗಳಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಈಗ PPE ಕಿಟ್ಸ್ ಇರ್ಬೋದು, ಮತ್ತು ಮೆಡಿಕಲ್ ಟೆಸ್ಟಿಂಗ್ ಇರ್ಬೋದು. ಈಗ ನಿಮ್ಮ ಮೊದಲನೇ ಪ್ರಶ್ನೆಯಲ್ಲಿ ಟೆಸ್ಟಿಂಗ್ ಸರಿ ಹೆಚ್ಚಿಗೆ ಆಗಬೇಕು, ಸಾಮೂಹಿಕವಾಗಿ ಎಲ್ಲರೂ ಪರಿಸ್ಥಿತಿ ಅದು ಮತ್ತೆ ಇವರೇ ಕೊಟ್ಟಂಥ ಟೆಸ್ಟ್ ಚೈನಾಯಿಂದ ತರಿಸಿ 245 ಕಳಪೆ ಅನ್ನೋದು ಸರ್ಕಾರವೇ ತೀರ್ಮಾನ ಮಾಡ್ತಾರೆ. ಇಂಥ ಪರಿಸ್ಥಿತಿ ಎಲ್ಲ ಆಗಿದ್ದರಿಂದ ಸ್ವಲ್ಪನೂ ಚೇತರಿಕೆ ಆಗದೆ ಇರೋ ಮಟ್ಟಕ್ಕೆ ಇವತ್ತು ಬಂದಿದ್ದೀವಿ. ಲಾಕ್ಡೌನಿಂದ ಸೀಲ್ ಡೌನ್ ಆದಮೇಲೆ ಮನೆಯಿಂದಲೇ ಆಚೆಗೆ ಬರೋಂಗಿಲ್ಲ. ಅವ್ರ ಮನೆ ಬಾಗಿಲಿಗೆ ಎಲ್ಲ ತಲುಪುತ್ತೆ ಅನ್ನೋ ಇದ್ದಾಗ ಸರ್ಕಾರ ವಿಫಲವಾಯಿತು. ಮನೆಗೆ ತಲುಪದೇ ಇದ್ದಾಗ ಘಟನೆಗಳು ನಡೀತಾ ಇವೆ. ಲಾಕ್ಡೌನ್ ಇಸ್ ಡಿಫ್ರೆಂಟ್. ಸೀಲ್ ಡೌನ್ ಇಸ್ ವೆರಿ ಮಚ್ ಅಫೆಕ್ಟೆಡ್ ದಿ ಪೀಪಲ್ ದಟ್ ರೆಡ್ ಝೋನಲ್ಲಿ. ಅದು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಕಾರ ಈ ರಾಜ್ಯದಲ್ಲಿ ನಮಗೆ ಮೂಲಭೂತವಾಗಿ ಇರ್ತಕ್ಕಂಥವು 5-6 ಮೇಜರ್ ಡಿಪಾರ್ಟ್ಮೆಂಟ್ಸು. ಕಮರ್ಷಿಯಲ್ ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಎಕ್ಸೈಸು, ಆಮೇಲೆ ನಮ್ಮ ನೋಂದಣಿ, ರಿಜಿಸ್ಟ್ರೇಷನ್, ಇಂಥವುಗಳಲ್ಲಿ ಕಂದಾಯ, ಇವುಗಳಲ್ಲೇ ನಮಗೆ
ಆದಾಯ ಬರಬೇಕು. ಆ ಖಂಡಿತ ಸಚಿವರ ಸರ್, ಅದ್ರ ಬಗ್ಗೆ ಗಮನಕ್ಕೆ ಮಾತನಾಡ್ತೀನಿ. ಯಾಕೆಂದರೆ ಎಲ್ಲ ಒಂದ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಅದರ ಲಾಬಿ ಮಾಡೋದು ಅಂತ ಕೂಡ ನಮ್ಮ ಪ್ರಶ್ನೆ ಇದೆ, ಮಾತನಾಡ್ತೀನಿ ಅದ್ರ ಬಗ್ಗೆ. ತೇಜಸ್ವಿನಿ ಅವರೇ, ಮಾಸ್ ಟೆಸ್ಟಿಂಗ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮರೀಚಿಕೆ ಆಗಿಬಿಡುತ್ತಾ? ಯಾಕೆಂದರೆ ನಾವು ಪ್ರತಿದಿನ ಉಲ್ಬಣಿಸ್ತಾ ಇರುವಂತಹ ಎಕ್ಸಾಂಪಲ್ಗಳನ್ನು ನೋಡ್ತಾ ಇದ್ವಿ. ಇವತ್ತಿಗೆ 10 ಬೆಂಗಳೂರಿನಲ್ಲಿ, ನಿನ್ನೆಗೆ 10, ಮೊನ್ನೆ 1 ಅಂತ ಇದ್ದರೆ ನಾವು ಸಮಾಧಾನ ಅಂದ್ಕೊಳ್ತೀವಿ. ಇದ್ದಕ್ಕಿದ್ದ ಹಾಗೆ ಇನ್ನೊಂದು 24 ಅವರ್ಸಲ್ಲಿ ಇದ್ದಿದ್ದು 48 ಅವರ್ಸಿಗೆ ನಾವು ನೋಡೋಕ್ಕಾಗ್ತಾ ಇಲ್ಲ. ಒಂದು ಆತಂಕ ಇದೆ, ಬಟ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆ ಆತಂಕ. ಇಂಥ ಸಮಯದಲ್ಲಿ ಸಡಿಲಿಕೆ ಅನ್ನುವಂಥ ವಿಚಾರ ಬಂದಾಗ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ 3 ಝೋನ್ ಇದೆ ನಮ್ಮಲ್ಲಿ. ಆ 3 ಝೋನ್ನಲ್ಲಿ ನಾವು ಯಾವ ವಲಯವನ್ನು ನಾವು ಅದರಿಂದ ನಿರೀಕ್ಷೆ ಮಾಡಬಹುದು, ಅದು ಸಾಧ್ಯನಾ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಏನು ಹೇಳ್ತೀರಿ, ಏನು ಸೊಲ್ಯೂಷನ್ ಕೊಡ್ಬೋದು ಇದಕ್ಕೆ? ಹೌದು, ಇದೊಂದು ನಮ್ಮ ಒಂದು ಈ ಶತಮಾನದಲ್ಲಿ ನಮ್ಮ ಅನೇಕ ತಲೆಮಾರುಗಳು ಕಾಣದಲ್ಲೇ ಇರುವಂಥ ಸಮಸ್ಯೆ ಇದು. ಪ್ಲೇಗ್ ಒಂದು ರೀತಿಯಲ್ಲಾದರೆ ಇದಂತೂ ವಿಪರೀತ ವೇಗದಲ್ಲಿ ಸಾಂಕ್ರಾಮಿಕವಾಗಿ ಹರಡಿ ಮತ್ತು ನೇರವಾಗಿ ಶ್ವಾಸಕೋಶವನ್ನೇ ಅಟ್ಯಾಕ್ ಮಾಡೋ ಮೂಲಕ ಮೃತ್ಯುವನ್ನು ತರಬಲ್ಲಂಥ ಕೊರೋನಾ ಹತ್ರ ಚಾನ್ಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಪರಿವರ್ತನೆ ಜಗದ ನಿಯಮ ಅಂತ ನಾವೇನು ಹೇಳ್ತೀವಿ, ಜನತೆ ಕೂಡ ಇದರಲ್ಲಿ ಅರ್ಥ ಮಾಡಿಕೊಂಡ್ರು. ತಾವು ನಮ್ಮ ರೇವಣ್ಣವರು ಹೇಳ್ತಾ ಇದ್ರು, ಈಗ ಮೋದಿಜಿಯವರು ಏನು ಪ್ರಧಾನಿಗಳು ತತ್ಕ್ಷಣ ಆ ಕ್ರಮವನ್ನು ವಹಿಸಿದ್ದಾಗಲಿ, ಚೀನಾದಂಥ ಒಂದು ದೇಶ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ನಮ್ಮ ನೇಬರಿಂಗ್ ಇದಾಗಿತ್ತು. ಜನಸಂಖ್ಯೆ ವಿರಳವಾಗಿರ್ತಕ್ಕಂಥ ಯುರೋಪ್ನಲ್ಲಿ ಅತ್ಯಂತ ವೇಗವಾಗಿ ಇದು ಅಫೆಕ್ಟ್ ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಭಾರತದಲ್ಲಿ ಅಂದರೆ ಕ್ಷಣಾರ್ಧದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋಗಿದ್ದರೆ ಇವತ್ತು ಲಕ್ಷಾಂತರ ಸಾವನ್ನು ನಾವು ನೋಡಬೇಕಾಗ್ತಿತ್ತು. ಇದು ಇಡೀ ಶ್ರೇಯಸ್ಸು ಜನತೆಗೆ ಮತ್ತು ಸರ್ಕಾರಕ್ಕೆ, ಪ್ರಧಾನಿಗಳಿಗೆ, ಎಲ್ಲರೂ ಕೂಡ, ಎಲ್ಲ ವಲಯಗಳು ಕೂಡ ಈ ಒಂದು ಕೀರ್ತಿಗೆ ಸತ್ಪಾತ್ರರಾಗ್ತಾರೆ. ತಾವು ಹೇಳ್ತಾ ಇದ್ರಿ, ನಿಜ, ಸಡಿಲಿಕೆ ಅಂತಕ್ಕಂಥದ್ದು ಒಂದು 3 ವಲಯಗಳನ್ನು ವಿಂಗಡಿಸ್ಬೇಕಾಗತ್ತೆ. ಉಳ್ಳವರು, ಈಗ ನಾವೆಲ್ಲ ಮಾತನಾಡ್ತಾ ಇದ್ವಿ, ಸ್ವಲ್ಪ ಜೀವನ ಭದ್ರತೆ ಸುರಕ್ಷಿತವಾಗಿರ್ತಕ್ಕಂಥವ್ರು ಎಲ್ಲೇ ಕೂತು ಅವ್ರ ಜೀವನವನ್ನು ನೋಡ್ಕೊಳ್ಬಹುದು. ಎರಡನೇ ಒಂದು ಮಧ್ಯಮ ವರ್ಗ, ಕಚೇರಿಗಳು, ಕೆಲಸ ಕಾರ್ಯಗಳ ಮೇಲೆ ಅವಲಂಬಿತ, ಉದ್ಯೋಗದ ಮೇಲೇ ಅವಲಂಬಿತವಾಗಿರ್ತಕ್ಕಂಥ ವರ್ಗ. ಮೂರನೇ ವರ್ಗ ಮೈಗ್ರೇಟೆಡ್ ವರ್ಕರ್ಸು, ಕೂಲಿ ಕಾರ್ಮಿಕರು, ದಿನನಿತ್ಯ ಪಾಪ ಬೇರೆ ಕಡೆ ಹೋಗಿನೇ ಹೊಟ್ಟೆ ಹೊರ್ಕೊಳ್ಬೇಕಾದಂಥ ಜನ. ಆಮೇಲೆ 4ನೇದೀಗ ಮಾರುಕಟ್ಟೆ, ಏನು ಫ್ಲೋಟಿಂಗ್ ಒಂದು ಮಾರುಕಟ್ಟೆ ಅಂತೇನಿದೆ, ಅತಿ ಹೆಚ್ಚು ಜನ ಸೇರ್ತಕ್ಕಂತಹ ಒಂದು ವಲಯಗಳು. ಹೀಗೆ ಸೆಗ್ರಿಗೇಷನ್ ಮಾಡಲೇಬೇಕಾಗಿದೆ. ಮತ್ತು ತೀವ್ರತೆಯ ಆಧಾರದ ಮೇಲೆ, ಕಾಯಿಲೆಯ ತೀವ್ರತೆಯ ಆಧಾರದ ಮೇಲೆ ನಾವು ಅದನ್ನು ಜಾಗೃತಿಯನ್ನು ಮೂಡಿಸಬೇಕು. ಕಿಟ್ಗಳ ಪ್ರಶ್ನೆ ಬಂದಾಗ ನಾನು ಒಪ್ಕೊಳ್ತೀನಿ, ಯಾಕಂದರೆ ಒಂದು ನಮಗಿದು ಒಂದು ದೊಡ್ಡ ಹೊಸ ಸವಾಲು. ಈಗ ನಾವೇ ಅದನ್ನು ತಯಾರು ಮಾಡಬೇಕಾಗಿದೆ, ನಮ್ಮ ದೇಶದಲ್ಲೇ ನಾವು ತಯಾರು ಮಾಡಬೇಕಾಗಿದೆ, ಗುಣಮಟ್ಟ ತಯಾರು ಮಾಡಬೇಕಾಗಿದೆ, ಅತಿ ಶೀಘ್ರವಾಗಿ ನಾವು ಪರೀಕ್ಷೆನೂ ಮಾಡಬೇಕಾಗಿದೆ. ಜೀವನದ ಜೊತೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ, ಜೀವಗಳ ಜೊತೆ. ಹಾಗಾಗಿ ಎಲ್ಲರಲ್ಲೂ ಪ್ರಾಮಾಣಿಕತೆಯ ಅವಶ್ಯಕತೆ ಇದೆ. ಈಗ ನೋಡಿ, ವರ್ಕರ್ಸು, ಏನು ಮೆಡಿಕಲ್ ವರ್ಕರ್ಸು, ಸಿಬ್ಬಂದಿ, ಅವರಿಗೆ ಚಾಯ್ಸ್ ಇಲ್ಲ, ಪೊಲೀಸ್ ಸಿಬ್ಬಂದಿ ಚಾಯ್ಸ್ ಇಲ್ಲ. ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವಕದ ಒಂದು ಭದ್ರತೆಗೋಸ್ಕರ ಅವರ ಒಂದು ಪ್ರಾಣವನ್ನು ಪಡಕ್ಕಿಟ್ಟು ಮಾಡುವಂಥವ್ರ ಜೊತೆ ಸಹಕಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಹೆಚ್ಚಿನ ಸಹಕಾರ ಕಂಡು ಬಂದಿದೆ. ಇನ್ನೂ ಒಂದಷ್ಟು ವಲಯಗಳಲ್ಲಿ ಸಂಬಂಧಪಟ್ಟಂಥ ಧರ್ಮಗುರುಗಳು ಅಥವಾ ರಾಜಕೀಯ ನಾಯಕರು ಮತ್ತು ಏನು ಒಂದು ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಪ್ರತಿಯೊಬ್ಬರು ಭಾಗವಹಿಸುವಿಕೆಯಿಂದ ನಾವಿದನ್ನು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ರೇವಣ್ಣಜಿ ಅವರು ಒಂದಷ್ಟು ಸವಾಲುಗಳನ್ನು ಎತ್ತಿದ್ರು, ನಾವು ಚರ್ಚೆ ಮಾಡಲೇಬೇಕಾದಂಥ ಸಂದರ್ಭ. ಬೊಕ್ಕಸಕ್ಕೆ ಸರ್ಕಾರ, ಯಾವುದೇ ಸರ್ಕಾರ ಇದ್ರೂ ಈ ಸವಾಲನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಚಟುವಟಿಕೆ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಯಾವುದೇ ಆದಾಯಕ್ಕೇನು ಕೊರತೆ ಆಗಲ್ಲ. ದ ಥಿಂಗ್ ಈಸ್ ಮೂವ್ಮೆಂಟ್ ಬಗ್ಗೆ ರಿಸ್ಕ್ ತಗೊಳಕ್ಕೆ ಸಾಧ್ಯ ಇಲ್ಲ, ಸರ್ಕಾರವೂ ಅಲೋ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹೌದು, ಯಾಕಂದ್ರೆ ಒಬ್ಬ ವ್ಯಕ್ತಿ 100 ಜನರಿಗೆ ಕ್ಷಣಾರ್ಧದಲ್ಲಿ ರೋಗವನ್ನ ಹರಡೋ ಸಾಧ್ಯತೆ ಇರೋದ್ರಿಂದ ನನ್ನ ಪ್ರಕಾರ ಇನ್ನೂ ಒಂದು 50 ದಿನ 60 ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕೇನೋ ಅಂತೇಳಿ. ಇವತ್ತು ಬಿಜಾಪುರದಲ್ಲಿ, ಏನು ವಿಜಯಪುರ, ಅಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಕೇಸುಗಳು ಕಂಡು ಬಂದಿದೆ. ಮಂಗಳೂರಿನಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ನೀವೇನು ಚರ್ಚೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ, ಇದಕ್ಕೆ ಹೆಚ್ಚು ಸರ್ಕಾರ, ಅಪೋಸಿಷನ್ನು, ಜನತೆ ಅನ್ನೋದಕ್ಕಿಂತ ಇಡೀ ಒಂದು ದೇಶವನ್ನ ಉಳಿಸುವಂತಹ, ಒಂದು ಮಾನವ ಜನಾಂಗವನ್ನ ಉಳಿಸುವಂತ ಒಂದು ದೊಡ್ಡ ಅಗ್ನಿ ಪರೀಕ್ಷೆನಲ್ಲಿ ನಾವೆಲ್ಲರೂ ಕೂಡ ಪರವಾಗಿಲ್ಲ, ಒಂದಿಷ್ಟು ಕಂಫರ್ಟ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ. ಜೀವನವನ್ನು ನೋಡೋ ದೃಷ್ಟಿಕೋನನೇ ಬದಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಈಗೆಲ್ಲ ನಾವು ಏನು ನೋಡ್ಕೊಂಡ್ವಿ, ಲಾಕ್ಡೌನನ್ನು ಭಾಗಶಃ ಮುಂದುವರಿಸೋದು ಸೂಕ್ತ ಅನ್ಸುತ್ತಾ? ಏನನ್ಸುತ್ತೆ, ಎಸ್ ಆರ್ ನೋ, ಏನು ಹೇಳ್ಬೋದು? ಖಂಡಿತ ಲಾಕ್ಡೌನ್ ಮುಂದುವರಿಸಬೇಕಾಗಿದೆ. ಯಾಕೆ ಅಂದರೆ ನಾವು ಇದು ಮೊದಲನೇದು ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದರ ವಿಷಯದಲ್ಲಿ 1-2 ವಿಷಯ ತಿಳಿಸ್ತೀನಿ. ಏನು ಮೊದಲನೇ ಕರೋನಾ ಬಂದಿದ್ದು ಮಾರ್ಚ್ 30ನೇ ತಾರೀಕು ಕೇರಳದ ಒಬ್ಬ ವ್ಯಕ್ತಿಗೆ ಬಂತು. ಮಾರ್ಚ್ 30
12ಕ್ಕೆ ಫೆಬ್ರವರಿ 12ಕ್ಕೆ ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟರು. ಅದರಲ್ಲೂ ಆಚೆಯಿಂದ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥವನ್ನ ಏರ್ಪೋರ್ಟಲ್ಲಿ ಕ್ವಾರಂಟೈನ್ ಮಾಡಿ ಆಮೇಲೆ ಒಳಗೆ ತಗೊಳ್ಳಿ ಅನ್ನುವಂಥ ಒಳ್ಳೆ ಸಲಹೆ ಕೊಟ್ಟರು. ಸರ್ ರೈಟ್ ಸರ್. ಎಸ್, ನಾನೀಗ ನರೇಂದ್ರ ಅವ್ರನ್ನ ಮಾತಾಡಿಸ್ತೀನಿ, ಫಿನಾನ್ಸ್ ಎಕ್ಸ್ಪರ್ಟ್. ಸರ್, ಈಗಾಗಲೇ ನಾವು ಮಾತನಾಡಿದ್ವಿ ಇಂತೆಲ್ಲ ಒಂದು ವಲಯಗಳಿಂದ ನಾವು ಆದಾಯವನ್ನು ನಿರೀಕ್ಷೆ ಮಾಡಬಹುದಾ ಅಂತ. ಇಷ್ಟಕ್ಕೆ ಸೀಮಿತವಾಗಿ ಮಾತಾಡೋದಾದರೆ IT BT ಉದ್ದಿಮೆ ಕಾರ್ಯಾರಂಭ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಗ್ರೀನ್ ಝೋನ್ಗಳಲ್ಲಿ ಕೈಗಾರಿಕೆಗಳು, ಸಣ್ಣ ಮಧ್ಯಮ ಕೈಗಾರಿಕೆಗಳನ್ನು ಶುರು ಮಾಡಿ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇದಕ್ಕೆಲ್ಲೋ ಮಾರ್ಗಸೂಚಿ ಇಲ್ಲ, ಕನ್ಫ್ಯೂಷನ್ಸ್ ಇದೆ, ಮತ್ತು ಉದ್ದಿಮೆದಾರರಿಗೆ ಉತ್ತೇಜನ ಇಲ್ಲ. ಈ 40 ದಿನಗಳ ಲಾಸ್ ಏನಿದೆ ಅದು ಹೆಂಗೆ ಸರಿಪಡಿಸ್ಕೊಳ್ಳೋದು ಅಂತ ಕೂಡ ಇಲ್ಲ. ಟ್ಯಾಕ್ಸ್ನಲ್ಲಿಯೂ ಕೂಡ ಏನಾದರೂ ಸಡಿಲಿಕೆ ಆಗುತ್ತಾ ಅನ್ನೋಂಥ ನಿರೀಕ್ಷೆ ಇದೆ. ಇದ್ಯಾವುದು ಇಲ್ಲದೆ ನಾಳೆಯಿಂದ ನೀವು ಫ್ಯಾಕ್ಟ್ರಿ ಓಪನ್ ಮಾಡಿಬಿಡಿ ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಇರುಸುಮುರುಸಾಗುತ್ತೆ, ಕಷ್ಟ ಆಗುತ್ತೆ. ಸರ್, ಏನು ಹೇಳ್ಬೋದು, ಯಾವ ರೀತಿ ಸೊಲ್ಯೂಷನ್ ತಗೋಬಹುದು ಇದಕ್ಕೆ ಅಂತ? ನೋಡಿ, ಇದು ತೇಜಸ್ವಿನಿ ರಮೇಶ್ ಅವರು ಮತ್ತು ರೇವಣ್ಣ ಅವರು ಎಲ್ಲರೂ ಇದ್ರ ಬಗ್ಗೆ ಹೇಳ್ತಿರುವಾಗ ಈ ಒಂದು ಕೋವಿಡ್ ಅನ್ಪ್ರೆಸಿಡೆಂಟೆಡ್ ಎಪಿಡೆಮಿಕ್, ಇದು 138 ಕೋಟಿ ನಮ್ಮ ದೇಶದ ಜನರಿಗೆ ಇದು ಅಪ್ಲೈ ಆಗುವಂಥ ಒಂದು ಎಪಿಡೆಮಿಕ್. ಇದು ನಾವು ಈ ಥರದ್ದು ನೋಡೇ ಇಲ್ಲ. ಆಮೇಲೆ ಇನ್ನು ಮುಂದೆ ನೆಕ್ಸ್ಟು ಯಾವಾಗ ನೋಡ್ತೀವಿ ಅಂತ ಗೊತ್ತೂ ಇಲ್ಲ. ನೋಡದೇ ಇದ್ದರೆ ಒಳ್ಳೆಯದು. ಆ್ಯಂಡ್ ಎಕನಾಮಿಕ್ ಹಿಟ್ ಒಂದೇ ಆಗಿದ್ದರೆ ಫೈನಾನ್ಷಿಯಲ್ ಕ್ರೈಸಿಸ್ ಆದಂಗೆ 2008-10 ಆ ಥರ ಅಲ್ಲ ಇದು. ಇದು ಹ್ಯುಮ್ಯಾನಿಟಿಗೆ ಹೊಡೆದಿರೋವಂಥ ಒಂದು ಇಶ್ಯೂ, ಹೆಲ್ತ್ ಇಶ್ಯೂ ಆ್ಯಂಡ್ ಎಕನಾಮಿಕ್ ಇಶ್ಯೂ. ಇದು ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಹೌದು. ಈಗ ಈ ಸಡಿಲ ಮಾಡ್ಬೋದಾ, ಲಾಕ್ಡೌನು 3ನೇ ತಾರೀಕು ಆದಮೇಲೆ ಏನಾಗುತ್ತೆ, ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ, ಈ ಪ್ರಶ್ನೆ ಇದೊಂದು ಸ್ವಲ್ಪ ದ್ವಂದ್ವ. ಈ ಕೋವಿಡ್ ರಿಟರ್ನ್ ಟಿಕೆಟ್ ತೊಗೊಂಡು ಬಂದಿಲ್ಲ, ಇದಕ್ಕೆ ಎಕ್ಸಿಟ್ ಇಲ್ಲ. ಈಗ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಮನಸ್ಥಿತಿ ಹೆಂಗಾಗಿದೆ ಅಂತಂದರೆ ಇದ್ರ ಜೊತೆನೇ ಇರಬೇಕು, ಇದನ್ನು ಹೊಡೆದಾಡಬೇಕು, ಇದನ್ನು ಹೊಡೆದು ಆಚೆ ಕಳಿಸ್ಬೇಕು. ಬಟ್ ಜೊತೆಗೇನೆ ಆರ್ಥಿಕ ಚಟುವಟಿಕೆನ ನಾವು ಗ್ರ್ಯಾಜುವಲ್ ಆಗಿ ಹಂತವಾಗಿ ಗ್ರೇಡೆಡ್ ಫ್ಯಾಷನ್ನಲ್ಲಿ ನಾವು ಮುಂದುವರಿಸಬೇಕು ಅನ್ನೋದು ಒಂದು, ಅದು ಮಾಡಲೇಬೇಕಾಗುತ್ತೆ, ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಸ್ಟೆಪ್ಸ್ ಬೇಕೋ ತಗೋತಾ ಇದ್ದಾರೆ. ಆದರೆ ಇಲ್ಲಿ ಭಾಳ ಮುಖ್ಯವಾದ ವಿಚಾರ, ಓಪನ್ ಆದ ತಕ್ಷಣ ಏನಾಗುತ್ತೆ, ಗೌರ್ಮೆಂಟ್ ಲೆವೆಲಲ್ಲಿ ಏನಾಗುತ್ತೆ, ಬ್ಯಾಂಕ್ ಲೆವೆಲಲ್ಲಿ ಏನಾಗುತ್ತೆ, ಸೆಕ್ಟರ್ ವೈಸ್ ಏನಾಗುತ್ತೆ, MSMEಲಿ ಈಗೇನು ನಾವು ಭಾಳ ಹೇಳ್ತಾ ಇದ್ದೀವಿ, 35,000 ಕೋಟಿ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಮೇಲೆ 11 ಕೋಟಿ ಜನ 11 crore ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಆಗ್ಲೇನೆ. ಆಮೇಲೆ ನಮ್ಮಲ್ಲಿ ಕರ್ನಾಟಕ ತಗೊಂಡ್ರೆ ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ 1 crore ಲಾಸ್ ಆಗಿದೆ. 1.1 ಟ್ರಿಲಿಯನ್ ಲಾಸ್ ಆಗಿದೆ. ಸೊ ಈ ಲಾಸು ಮತ್ತು ರೆವಿನ್ಯೂ ಇವೆಲ್ಲ ಒಂದು ಕಡೆ ಇಟ್ಟರೆ, ನಾಳೆ 3ನೇ ತಾರೀಕು ಆದಮೇಲೆ May 5th May 10th ನಾವು ಓಪನ್ ಮಾಡ್ತೀವಿ ಇಂಡಸ್ಟ್ರಿ ಅಂದರೆ, ನಾವು ಭಾಳ ಮುಖ್ಯವಾಗಿ ನೋಡಬೇಕಾಗಿರೋದು ತಕ್ಷಣ ಎಲ್ಲ ಹಾಂಕಿಡೋರಿ ಆಗಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಆಗೋದಿಲ್ಲ. ಭಾಳ ಯೋಚನೆ ಮಾಡಬೇಕಾಗಿರೋದು ಏನಂದರೆ, ನಾವು ಯೋಚನೆ ಮಾಡದೇ ಇರೋ ವಿಚಾರ ಏನಂದರೆ, MSMEಗಳು ನಾವು ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾ ಇರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಆಮೇಲೆ MSME ಸೆಕ್ಟರಲ್ಲಿ ನಾವು ಅಗ್ರಿಕಲ್ಚರ್ ಬರುತ್ತೆ ಅನ್ನೋದು ತಿಳ್ಕೋಬೇಕು. ಫರ್ಟಿಲೈಸರ್ಸ್ ಬರುತ್ತೆ, ಪೆಸ್ಟಿಸೈಡ್ಸ್ ಬರುತ್ತೆ, ಅಗ್ರಿಕಲ್ಚರ್ ಲೇಬರರ್ಸ್ ಬರ್ತಾರೆ. ಆಮೇಲೆ ಝೋನಿಂಗ್ ಆಗಿರೋದು ಹೆಲ್ತ್ ಇಶ್ಯೂ ವೈಸು. ಈಗ ನಾವೇನು ಗ್ರೀನು, ರೆಡ್ಡು, ಆರೆಂಜ್ ಹೇಳ್ತಾ ಇದ್ದೀವಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಅಲ್ಲಿ ಸಪ್ಲೈ ಸೈಡ್ ಇರೋದು ಇರುತ್ತೆ, ಡಿಮಾಂಡ್ ಸೈಡ್ ಇರೋದು ಇರುತ್ತೆ, ಆಮೇಲೆ ಇಂಟರ್ಮೀಡಿಯರಿ ಸೆಕ್ಟರ್ಸ್ ಇರುತ್ತೆ. ಈಗ ಗ್ರೀನ್ ಝೋನ್ನಲ್ಲಿ ಇರೋದು, ಈಗ ಚಿಕ್ಕಮಗಳೂರ ಅಥವಾ ಚಾಮರಾಜನಗರನ ಅಥವಾ ದಾವಣಗೆರೆನ ಇರೋದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು, ಕನ್ಸಂಪ್ಷನ್ ಇರೋರು ರೆಡ್ ಝೋನ್ನಲ್ಲಿ ಇರ್ಬೋದು. ಹೌದು. ಆಮೇಲೆ ನಾವು ರಿಟೇಲ್ ಯೂನಿಟ್ಸ್ ಓಪನ್ ಮಾಡಿದ್ರೆ ಸಪ್ಲೈ ರೆಡ್ ಝೋನ್ ಇಂದ ಬರಬೇಕಾಗ್ಬೋದು. ಆಮೇಲೆ ಸಪ್ಲೈ ಸೈಡ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ರೆ ನಾಳೆ ಡಿಮಾಂಡ್ ಬೇಕಲ್ವಾ. ನಾಳೆ ಈಗ ಜನರಿಗೆ ಸಂಬಳ ಇಲ್ಲ, ಕೆಲಸ ಇಲ್ಲ, ಈಗ ಎಲ್ಲ ಕಡೆ ಈಗ ಕೊಂಡ್ಕೊಳ್ಳಕ್ಕೆ ನನಗೆ ಒಂದು ಪರ್ಚೇಸಿಂಗ್ ಪವರ್ ಬೇಕಲ್ವಾ. ಸೊ ಝೋನಿಂಗ್ ಮಾಡಿರೋದು ಬಹಳ ಒಳ್ಳೆಯದು. ಅಂಡ್ ಓಕೆ ನರೇಂದ್ರ ಅವರೇ, ಮಾತನಾಡ್ತೀನಿ ನಿಮ್ಮ ಜೊತೆ. ಮಾಜಿ ಸಚಿವರು MB ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್ ಅವರೇ, ನಮಸ್ತೆ.
ನಮಸ್ತೆ ಹೇಳಿ. ಎಸ್, ಕೊರೋನಾ ವಿರುದ್ಧದ ಸೆಣಸಾಟದಲ್ಲಿ ನಾವೆಲ್ಲೋ ಒಂದು ಹಂತದಲ್ಲಿ ನಿಂತಿದ್ದೀವಿ ಅಂತ ಅನಿಸುತ್ತೆ ರಾಜ್ಯದಲ್ಲಿ. ಹೌದು. ಸೊ ಹೀಗಿದ್ದಾಗ ಒಂದು ಕಡೆ ಕಟ್ಟುನಿಟ್ಟಿನ ತಪಾಸಣೆ ಮತ್ತು ಮಾನಿಟರಿಂಗು ಎಲ್ಲ ಒಂದು ಕಡೆ ನಾವು ಇನ್ನೂ ಹಿಂದೆ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಈ ಮಧ್ಯದಲ್ಲೇ ಸಡಿಲಿಕೆ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ. ಸೊ ತಾವೇನು ಹೇಳ್ತೀರಾ ಅದಕ್ಕೆ? ನೋಡಿ, ಇದರಲ್ಲಿ ಎರಡು ಇದ್ದಾವೆ. ಒಂದು ಕಡೆ ಕರೋನಾ, ಇನ್ನೊಂದು ಕಡೆ ಪಾಪ ಕೂಲಿ ಕಾರ್ಮಿಕರು, ಬಡವರು, ಅವರ ಹಸಿವಿನಿಂದ ಅವ್ರನ್ನ ಹೇಳ್ತಾ ಇದ್ದಾರೆ. ಈ ಎರಡೂ ಕೂಡ ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಬರೀ ಒಂದೇ ಆಗ್ತಾ ಇಲ್ಲ. ಕೊರೋನಾದಿಂದ 12 ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಹಸಿವಿನಿಂದ, ಬಡತನದಿಂದ ಕೂಲಿ ಕಾರ್ಮಿಕರು ಅವರು ನಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಈ ಎರಡೂ ಕೂಡ ನಾವು ಇವತ್ತೊಂದು ದಿವಸ ಎದುರಿಸಬೇಕಾಗಿದೆ, ಒಂದೇನೇ ಅದರಾಗಿಲ್ಲ ಇದರಲ್ಲಿ. ಹೀಗಾಗಿ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಳ್ಳುವುದು, ಸೆಟಲ್ ಮಾಡ್ಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಇದೆಲ್ಲವನ್ನ ತೂಗಿ ನೋಡಿ ಇವತ್ತೊಂದು ದಿವಸ. ಆಮೇಲೆ ಈ ಕಡೆ ಬಡವರಿಗೂ ಕೂಡ ಈ ಸಂದರ್ಭದಲ್ಲಿ, ಎಷ್ಟೋ ಸಂದರ್ಭದಲ್ಲಿ ಗೋವಾದಲ್ಲಿ ಸಿಕ್ಕಂದಂತ ಕನ್ನಡಿಗರಿದ್ರು, ಬೇರೆ ಬೇರೆ ಉತ್ತರ ಪ್ರದೇಶ ಇರ್ಬೋದು, ಅಲ್ಲಿ ನೋಡ್ತಾ ಇದ್ರಿ ನೀವು, ತಾವು ತೋರಿಸ್ತಾ ಇದ್ರಿ ತಮ್ಮ ಚಾನೆಲ್ಸ್ ನಲ್ಲಿ. ಆ ಜನರನ್ನು ಕೂಡ ಇವತ್ತೊಂದು ದಿವಸ ನಾವು ಆ ಕೂಲಿ ಕಾರ್ಮಿಕರು ಏನು ಹೋಗಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ, ಅವ್ರದ್ದು ಕೂಡ ನಾವು ಅವ್ರಿಗೆ ಹೊಟ್ಟೆಗೆ ಅನ್ನ ಕೊಡುವಂತದನ್ನು ಕೂಡ ನಾವು ನೋಡ್ಬೇಕಾಗ್ತದೆ, ಅವ್ರಿಗೆ ನೋಡ್ಬೇಕಾಗ್ತದೆ. ಹೀಗಾಗಿ ಇನ್ನೊಂದೇನಂದ್ರೆ ನಮ್ಮ ಕಡೆ ಈಗ ರಾಜ್ಯದಲ್ಲಿ ಆರ್ಥಿಕ ಮೂಲಗಳೆಲ್ಲವೂ ಬಂದಾಗಿರೋದ್ರಿಂದ 40 ದಿನದಲ್ಲಿ ಒಂದು ಕಡೆ ಸಡನ್ ಆಗಿ ನಾವು ಶುರು ಮಾಡೋದಕ್ಕೂ ಸಾಧ್ಯ ಇಲ್ಲ, ಒಂದು ಕಡೆ ಆರೋಗ್ಯನೂ ಕಾಪಾಡ್ಕೊಳ್ಬೇಕಾಗಿದೆ. ಈ ಸಂದಿಗ್ಧತೆಯಲ್ಲಿ ಇದ್ದೀವಿ. ಸೊ ಅದಕ್ಕೆ ಏನು ಸಲಹೆ ಕೊಡ್ತೀರಿ ತಾವು ವಿರೋಧ ಪಕ್ಷದವರಾಗಿ, ಜೊತೆಗೆ ನಾಯಕರಾಗಿ ಅಂತ? ನೋಡಿ, ಒಂದು ಹೇಳ್ತೀವಿ ನಾವು, ಸರ್ಕಾರದ ಜೊತೆ ಇವತ್ತು ಕೊರೋನಾ ಎದುರಿಸಲಿಕ್ಕೆ ಒಂದು ಸಂಪೂರ್ಣವಾಗಿ ಒಂದು ದಿವಸ ನಾವು ಸಹಕಾರ ಮಾಡಬೇಕು. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ. ಒಂದನೇದ್ದು. ಎರಡನೇದ್ದು, ಒಂದು ದಿವಸ ನಾವು ಈ ಬಡವರು ಏನಿದ್ದಾರೆ, ಈ ಬಡವರು, ಪಾಪ ಕೂಲಿ ಕಾರ್ಮಿಕರು, ಕೃಷಿಕರು, ಇವರೆಲ್ಲರದನ್ನು ಕೂಡ ಇವತ್ತೊಂದು ದಿವಸ ನಾವು ಅವ್ರಿಗೆ ಸಹಾಯ ಮಾಡುವಂತದ್ದು ಆಗ್ಬೇಕು. ಮೂರನೇದಾಗಿ ಬರ್ತದೆ ನಮ್ಮ ಎಕಾನಮಿ ವಿಚಾರ ಬರ್ತದೆ. ಎಕಾನಮಿ ಇವತ್ತೊಂದು ದಿವಸ ಇದು ನಮ್ಮ ಒಂದು ದೇಶ ಅಲ್ಲ, ಇಡೀ ವಿಶ್ವ ಇವತ್ತೊಂದು ದಿವಸ ತತ್ತರಿಸಿ ಹೋಗಿದೆ. ಇವತ್ತೊಂದು ದಿವಸ ಅಮೆರಿಕ ಇರ್ಬೋದು, ಭಾರತ ದೇಶ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಎಲ್ಲಾನು ಕೂಡ. ಅಂದ್ರೆ ಸಡಿಲಿಕೆ ಮಾಡೋದ್ರಿಂದ ಏನಾದ್ರೂ ಆದಾಯ ಬರುತ್ತೆ, ಅದರಿಂದ ನಿಭಾಯಿಸಬಹುದು ಅಂತ ಹೇಳ್ತೀರಾ? ನೋಡಿ, ಸಡಿಲಿಕೆ ಮಾಡ್ಬೇಕು ಅಂತಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ದಿವಸ ರೆಡ್ ಝೋನ್, ಆರೆಂಜ್ ಝೋನ್, ಗ್ರೀನ್ ಝೋನ್ ಏನ್ ಮಾಡ್ಕೊಂಡಿದ್ದೀರಿ, ಅದನ್ನ ಮಾಡ್ಕೊಂಡು ಒಂದು ದಿವಸ ಯಾವ್ಯಾವ ಝೋನ್ ನಲ್ಲಿ ದಿವಸ ನಾವು ಸಡಿಲಿಕೆ ಮಾಡ್ಬೇಕು. ಅದು ಎಕ್ಸ್ಪರ್ಟ್ಸ್, ಇವತ್ತು ನಾನು ಹೇಳ್ಬೇಕಾಗಿದ್ದಂತಲ್ಲ, ಎಕ್ಸ್ಪರ್ಟ್ಸ್ ಹೇಳ್ಬೇಕಾಗ್ತದೆ, ಡಾಕ್ಟರ್ಸ್ ಹೇಳ್ಬೇಕಾಗ್ತದೆ. ಇನ್ನೊಂದ್ ಕಡೆ ಎಕಾನಮಿ ಬಗ್ಗೆ ಒಂದು ದಿವಸ ನಮ್ಮ ಆರ್ಥಿಕ ತಜ್ಞರು ಅವ್ರು ಹೇಳ್ಬೇಕಾಗ್ತದೆ. ಒಂದು ದಿವಸ ಅವ್ರು ಏನೇನ್ ಮಾಡ್ಬೇಕು, ಮತ್ತೆ ಮುಂದೆ ಪರಿಸ್ಥಿತಿ ಬರ್ತದೆ. ಇದು ನಮ್ಮ ದೇಶದ GDP ಒಂದು ದಿವಸ ಕುಸಿದು 0.2 ಮೊನ್ನೆ ಇದ್ರಾಗ ಹೇಳಿರುವಂತದ್ದು ನೋಡಿದೀವಿ ನಾವು. 0.2%ಗೆ ಇವತ್ತೊಂದು ದಿವಸ ಪ್ರೊಡಕ್ಟ್ ಮಾಡಿದ್ದಾರೆ ಮೂಡೀಸ್. ಆದ್ರೆ ಇವತ್ತು ಅದನ್ನೆಲ್ಲವೂ ನಿಭಾಯಿಸ್ಲಿಕ್ಕೆ ಇವತ್ತೊಂದು ದಿವಸ ಒಂದೇದು ನಮ್ಮ ದೇಶದಲ್ಲಿ ಇದು ಕೊರೋನಾ ಬರೋಕ್ಕಿಂತ ಮುಂಚಿತವಾಗಿನೂ ನಮ್ಮ ಆರ್ಥಿಕ ನೀತಿಯಿಂದ ಇವತ್ತೊಂದು ದಿವಸ ನಮ್ಮ GDP ಹೊರತಾ ಬಿದ್ದಿತ್ತು. ನರೇಂದ್ರ ಮೋದಿ ಅವರ ಒಂದು ಆರ್ಥಿಕ ನೀತಿ ಇವತ್ತೊಂದು ದಿವಸ ನಮ್ಮನ್ನ ಬಹಳ ಕೆಟ್ಟ ಪರಿಸ್ಥಿತಿ ಇರುವಂತದ್ದು. ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿ ಇರಲಿಲ್ಲ. ಅದೆಲ್ಲವೂ ಕೂಡ ಮೊದಲು ಇದ್ದಂತೆ, ಕೊರೋನಾಕ್ಕಿಂತ ಮುಂಚಿತವಾಗಿ ಕೂಡ ಈಗ ಇದರಿಂದ ಮತ್ತಷ್ಟು ಹೊಡೆತ ಬಿದ್ದಿದೆ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. T5 ಜೊತೆ ಮಾತನಾಡಿದ್ವಿ. MSMEಗೆ ದುಡ್ಡೇ ಇಲ್ಲ, ಆಮೇಲೆ ಅವ್ರನ್ನ ನಾವು ಕೆಲಸದಲ್ಲಿ ಇಟ್ಕೋಬೇಕು ಅಂತಿದ್ವಿ. ಲೇಬರರ್ಸ್ ಎಲ್ಲಾನು ಬೇರೆ ಕಡೆ ಹೊರಟೋಗಿದ್ದಾರೆ. ಈಗ ಅವ್ರನ್ನ ವಾಪಸ್ ತರಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕು, ಮತ್ತೆ ಅಲ್ಲಿ ಟ್ರಾವೆಲ್ ಎಂಬಾರ್ಗೋ ಹಾಕಿದೀವಿ. ಹೌದು ಹೌದು. ಆಮೇಲೆ ಈಗ ಎಮ್ಗೆ ಸೆಕೆಂಡ್ 2.0 ನಾವೇನ್ ನಮ್ಮ FM ಇಂದ ಕಾಯ್ತಾ ಇದ್ದೀವಿ. ಸೊ ನಾಳೆ ನಾಡಿದ್ರಲ್ಲಿ ಬರುತ್ತದು. ಬಹಳ ಒಳ್ಳೆ ಒಂದು MSME ಸೆಕ್ಟರ್ಗೆ ನಮ್ಗೆ ಉತ್ತೇಜನ ಕೊಡುವಂತ ಒಂದು ಪ್ಯಾಕೇಜ್ಗೆ ಎಲ್ಲರೂ ಬಹಳ ನಿರೀಕ್ಷೆ ಮಾಡ್ತಿದ್ದಾರೆ. ಸ್ವಲ್ಪ ಲೇಟ್ ಆಗಿದೆ. ಆಮೇಲೆ RBI ಸಾಕಷ್ಟು ಮಾಡಿಬಿಟ್ಟಿದೆ. 7.3 lakh crore ಲಿಕ್ವಿಡಿಟಿ ಕೊಟ್ಟಿದೆ, ಆದ್ರೆ ಬ್ಯಾಂಕ್ ಕೊಡ್ತಾ ಇಲ್ಲ. ಇಲ್ಲಿ ಬಹಳ ನಾವು ಎಲ್ಲಾ ಕಡೆ ದೃಷ್ಟಿ ನೋಡ್ಬೇಕು ನಾವು. RBI ಪರ್ಮಿಟ್ ಮಾಡಿದೆ, ಲಿಕ್ವಿಡಿಟಿ ಇದೆ, ಬ್ಯಾಂಕ್ಸ್ MSME ಕೊಡ್ತಾ ಇಲ್ಲ. ಮ್ಯೂಚುವಲ್ ಫಂಡ್ ಮೊನ್ನೆ ಫ್ರಾಂಕಲ್ ಟೆಂಪಲ್ಟನ್ ಹೊಡಿತು, ಸೊ ಅದಕ್ಕೆ 50,000 ಕೋಟಿ ಕೊಟ್ರು, ಬ್ಯಾಂಕ್ ಕೊಡ್ತಾ ಇಲ್ಲ. ಸೊ ಇದೆಲ್ಲ ಗವರ್ಮೆಂಟ್ ಬಂದಿದೆ ಪಾಪ. ಈಗ ಸೆಂಟ್ರಲ್ ಗವರ್ಮೆಂಟ್ ದೇ ಆರ್ ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಟು ಕಮ್ ಔಟ್ ವಿತ್ ಎ ಕಾಂಪ್ರಹೆನ್ಸಿವ್ ಪ್ಯಾಕೇಜ್. SIDBI ಮತ್ತೆ NHB ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಲೆಂಡಿಂಗ್ ಮಾಡ್ಬೇಕಾ MSMEಗೆ. ಆಮೇಲೆ MSME ಈಗ ಓಪನ್ ಆಗ್ಬಿಡುತ್ತೆ ಅಂದ್ರೆ ತಕ್ಷಣ ಉತ್ಪಾದನೆ ಆಗೋಲ್ಲ. ಈಗ ಒಂದು ನೀವು ಆಟೋಮೊಬೈಲ್ ಇಂಡಸ್ಟ್ರಿಗೆ ಓಪನ್ ಮಾಡಿದ್ರೆ ನಾಳೆ ಚೆನ್ನೈಯಲ್ಲೋ ಅಥವಾ ಬೆಂಗಳೂರಲ್ಲೋ ಅಥವಾ ಆನೇಕಲ್ಲೋ ಪೀಣ್ಯಲ್ಲೋ ಡಿಮಾಂಡ್ ಇರಬೇಕಲ್ಲ ಸರ್, ಯೂನಿಟ್ಸ್ ರೆಡ್ ಝೋನ್ ನಲ್ಲಿ ಇರುತ್ತೆ. ಹೌದು ಹೌದು, ಸಪ್ಲೈ ಮಾಡಬೇಕು. ಹೌದು, ಈ ಕನ್ಫ್ಯೂಷನ್ಸ್ಗೆ ಯಾವ ರೀತಿ ಸೊಲ್ಯೂಷನ್ ತಗೊಳ್ಬಹುದು ಅಂತ. ಎಸ್ ಸರ್, ಮಾತನಾಡ್ತೀನಿ ನಿಮ್ಮ ಜೊತೆ. ರೇವಣ್ಣವ್ರೆ ಕೇಳಿಸ್ಕೊಂಡ್ರಿ, ಇಂಥ ಕನ್ಫ್ಯೂಷನ್ಸ್ ಇದೆ ನಮ್ಮಲ್ಲಿ. ಕನ್ಫ್ಯೂಷನ್ ಅನ್ನೋದಕ್ಕಿಂತ ನಾನು ಆರ್ಥಿಕ ತಜ್ಞ ಅಲ್ಲ. ನರೇಂದ್ರ ಅವರಿಗೆ ಒಂದು ನೇರವಾದ ಪ್ರಶ್ನೆ. ತಾವು ವಾಸ್ತುಸ್ಥಿತಿಯನ್ನು ನಮ್ಮ ಮುಂದೆ ಇಟ್ಟರೆ ನಾವು ನಿಮ್ಮಿಂದ
ಅಪೇಕ್ಷೆ ಪಡೋದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಲಹೆ ಬೇಕು ನಮಗೆ. ಯಾಕೆ ರಾಜ್ಯ ನೋಡ್ತಾ ಇದೆ ಇವತ್ತು. ನಾವಂದರೆ ರಾಜಕೀಯದವರು ಕೇಂದ್ರ ಸರ್ಕಾರ ಕೊಡಲಿ ಅಂದ್ಬಿಡ್ತೀವಿ, ಸರ್ಕಾರ ಮಾಡಲಿ ಅಂದ್ಬಿಡ್ತೀವಿ. ನಾನು ಅದನ್ನು ಕೂಡ ಅಷ್ಟು ಕಠಿಣವಾಗಿ ಹೇಳಕ್ಕೆ ಹೋಗೋದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಎದುರಿಸ್ಬೇಕು. ಸಂದರ್ಭನೂ ಅದಲ್ಲ. ಅದನ್ನು ಉಳಿಸ್ಕೊಂಡ್ರು ಕೂಡ. ಆದರೆ ತಕ್ಷಣಕ್ಕೆ ನಮಗೆ ಬರಬೇಕಾದವ್ರಿಗೆ RBI ಯಾರು ನೋಟ್ ಬ್ಯಾನ್ ಬಂದಾಗ ಹೇಳ್ದೆ RBI ಇದು ನೋಟ್ ಬ್ಯಾನ್ ಮಾಡಿಬಿಟ್ರಿ. ಈಗ RBI ಹೇಳಿದ್ದ ಇದನ್ನು ಡೈರೆಕ್ಷನ್ನ ಬ್ಯಾಂಕ್ನವ್ರು ಕೇಳಲ್ಲ ಅಂದರೆ ವೇರ್ ಶುಡ್ ವಿ ಗೋ ದಿ ಪೀಪಲ್? ಅದ್ರದ್ದು ಒಂದಾದರೆ ಈಗ ನಾನೇ ನೀವು EMI ಕಟ್ಟೋಂಗಿಲ್ಲ 3 ತಿಂಗಳು ಮುಂದಕ್ಕೆ ಹಾಕಿದ್ವಿ 3 ಅಂತ ಹೇಳಿದರು. ನಾನು ಕಾರಿದ್ದು ಹೋದ ಸಾರಿನೂ ಬಿಡಲಿಲ್ಲ, ಈ ಸಾರಿನೂ ಕಳಿಸಿದ್ರೆ ಇಲ್ಲೇ ನನ್ನ ಮುಂದೆ ಇದೆ, ಈ 1ನೇ ತಾರೀಕೊಳಗೆ ನಿಮ್ಮ EMI ಕಟ್ಟಿ ಅಂತ ಬರ್ತಾನೆ ಇದೆ ಬ್ಯಾಂಕಿಂದ. ಯಾರು ಇದನ್ನು ನಮಗೆ ತಿಳಿಸೋರು ಯಾರು? ನಾನೊಬ್ಬ ನಿಮ್ಮ ಮುಂದೆ ಹೇಳಬಲ್ಲ, ಈಗ ಅವಕಾಶ ಸಿಕ್ಕಿದೆ ಹೇಳ್ತೀನಿ. ಎಲ್ಲ ಪರಿಸ್ಥಿತಿಯೂ ಹೀಗೆ ಇದೆ. ಇದಕ್ಕೆ ಸರ್ಕಾರ ಪ್ಯಾಕೇಜ್ ಕೊಡಬೇಕು. ಸರ್ಕಾರ ನಿಖರವಾಗಿ ಇಂಥದ್ದು ಆಗಬೇಕು ಅನ್ನೋದನ್ನು ಹೇಳದೆ ಹೋದರೆ ಇದು ಖಂಡಿತ ಸಾಲ್ವ್ ಆಗೋದಿಲ್ಲ. ಡೈರೆಕ್ಷನ್ನು ಕೊಡಬೇಕು, ಅದು ಇಂಪ್ಲಿಮೆಂಟು ಆಗಬೇಕು, ಮಾನಿಟರ್ ಮಾಡಬೇಕು. ಹೂ ಈಸ್ ಮಾನಿಟ್ರಿಂಗ್? ಇದರಲ್ಲ ಇವಾಗ ಒಂದು ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಹೇಳ್ತೀನಿ. ಪಾದರಾಯನಪುರದಲ್ಲಿ ಸೀಲ್ ಡೌನ್ ಅಂದ್ಬಿಟ್ರು. ಸೀಲ್ ಡೌನ್ ಅಂತ ಹೇಳಿದ್ರೆ ಏನು, ಅವ್ರ ಮನೆ ಬಾಗಿಲಿಗೆ ಎಲ್ಲ ವಸ್ತು ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಮನೆ ಬಾಗಿಲಿಗೆ ಹೋಗಬೇಕು. ಅದೇ ಕಮಿಷನರ್ ಹೇಳ್ತಾರೆ ನಾವು ಏನು ಕೊಡೋಕ್ಕಾಗಿರಲಿಲ್ಲ, ಅದರಿಂದ ಗಲಾಟೆ ಆಯಿತು ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಯಾರಿಗೂ ಏಟು ಬೀಳಲಿಲ್ಲ, ದಂಧೆ ಆಯಿತು, ಅದು ಗಲಾಟೆ ಆಯಿತು, ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡಿ ಅಂತಾರೆ. ಆದರೆ ಅಲ್ಲಿ ಫೇಲ್ಯೂರ್ ಯಾರು? ಕಾನೂನು ತರೋದು ಮುಖ್ಯ ಒಂದೇ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಆಗ್ತಾ ಇದೆಯಾ ಅಂತ ಮಾನಿಟರ್ ಮಾಡೋದು ಇವತ್ತಿನ ಪರಿಸ್ಥಿತಿಗೆ ಭಾಳ ಮುಖ್ಯ. ಇದು ನನಗೆ ನರೇಂದ್ರ ಅವರಲ್ಲಿ ನನ್ನ ಒಂದು ವಿನಂತಿ. ಇವತ್ತು ನಿಜ, ಈಗ ರೇಷ್ಮೆ ನಾನು ರಾಮನಗರ ಜಿಲ್ಲೆಯಿಂದ ಬಂದಿದ್ದೇನೆ. ರೇಷ್ಮೆ ಬೆಳ್ಕೊಂಡು ಬರ್ತಾರೆ, ಅದಕ್ಕೆ ಕೊಂಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು 100 ಕೋಟಿ ಕೊಟ್ಟಿದ್ದಾರೆ KSB. ಅಷ್ಟಕ್ಕೆ ಮುಗಿಲಿಲ್ಲ. ಆ ರೇಷ್ಮೆ ತಗೊಂಡೋಗಿ ಬಿಚ್ಚಕ್ಕೆ ಅವನ ಕೈಲಾಗ್ತಾಯಿಲ್ಲ. ಬಿಚ್ಚಿದ್ದನ್ನು ತೊಗೊಂಡೋಗಿ ಮಾರ್ಕೆಟಿಗೆ ಕೊಡಬೇಕು, ಮಾರ್ಕೆಟಲ್ಲಿ ತೊಗೊಳ್ಳೋನಿಲ್ಲ. ಇದು ಚೈನ್ ಸಿಸ್ಟಮ್ ಆಫ್ ಮೊಟ್ಟೆಯಿಂದ ಬಟ್ಟೆವರೆಗೂ ಇರ್ತಕ್ಕಂಥ ವ್ಯವಸ್ಥೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು. ಆ ಬಿಸ್ನೆಸ್ ನಡೆಯುತ್ತಾ? ಇಂಥ ಪರಿಸ್ಥಿತಿನಲ್ಲಿ ಭಾಳ ಪ್ಲ್ಯಾನ್ಗಳು ಮಾಡಿ ಆಯಾ ಸೆಕ್ಟರ್ಗೆ ಅದರ ಇಂಪ್ಲಿಮೆಂಟೇಷನ್ಗೆ ಸರಿಯಾದ ರೀತಿಯಲ್ಲಿ ನಾವು ಕೊಡದೇ ಇದ್ದರೆ ಆಡಳಿತ ವಿಫಲ ಆಗ್ತದೆ. ಗುರು ನರೇಂದ್ರ ಅವರು ಭಾಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಇನ್ನಷ್ಟು ಅದನ್ನ ಅರ್ಥಪೂರ್ಣ ಮಾಡೋದ್ ನಿಟ್ಟಿನಲ್ಲಿ ಹೌದು. ಈಗ ರೇವಣ್ಣಜಿ ಒಂದು ಇನ್ಸಿಡೆಂಟ್ ಅನ್ನ ಹೇಳಿದ್ರು. ಪಾದರಾಯನಪುರದಲ್ಲಿ ಈಗ ನಡೆದಂತ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್. ಯಾವುದೇ ಈಗ ಎರಡೂ ಕಡೆ ಗಿವ್ ಅಂಡ್ ಟೇಕ್ ಇರಬೇಕು. ಈಗ ಸರ್ಕಾರ ಹೇಳಿದ ತಕ್ಷಣ ಇದು ಟೆಕ್ನಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಜನರ ಸಹಕಾರ ಕೂಡ ಮುಖ್ಯ ಆಗತ್ತೆ. ಯಾರೇ ಫೇಲ್ಯೂರ್ಸ್ ಆಗಿರಲಿ ಅಥವಾ ಯಾವುದೇ ಕಡೆಯಿಂದ ಆದ್ರೂ ಕೂಡ ನಾವು ಯಾವುದೇ ಒಂದು ಪೂರ್ವಗ್ರಹ ಇಲ್ಲದೆ ನಾವು ನೋಡ್ಬೇಕಾಗತ್ತೆ. ಎಂಡ್ ಆಫ್ ದ ಡೇ ಎಲ್ಲರ ಸಹಕಾರದಿಂದ ಮಾತ್ರನೇ ಇದನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದು ನಾವು ನೋಡ್ಬೇಕು. ಈಗ ಜನರಿಗೆ ಈಗ ನೋಡಿ ಸ್ಯಾನಿಟೈಸರ್ಸು ಇವಾಗ ಉತ್ಪಾದನೆ ನಾವು ಬೇರೆದಕ್ಕೆ ಗಮನ ಕೊಡಬೇಕಾಗತ್ತೆ. ಒಂದು ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಸುರಕ್ಷಿತವಾಗಿ ಒಂದಷ್ಟು ಟೆಸ್ಟೆಡ್ ಮಾಡಿ ಪರೀಕ್ಷೆ ಮಾಡಲ್ಪಟ್ಟ ವಾಹನಗಳನ್ನು ಚಾನಲೈಸ್ ಮಾಡಬೇಕು. ನಥಿಂಗ್ ಇಸ್ ಇಂಪಾಸಿಬಲ್. ಈಗ ಟೆಕ್ನಾಲಜಿ ಚೆನ್ನಾಗಿದೆ, ಮನೆಯಲ್ಲಿ ಕೂತು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲನೂ ರಿಸ್ಕ್ ಇಟ್ಕೊಂಡು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ? ಇಟ್ಸ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೆಲ್ಲ ಬಂದಿದ್ದೊಂದು ಡಿಬೇಟಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹಾಗಾಗಿ ಆರ್ಥಿಕತೆಗೆ ಇರಲಿ, ವೈಭವದ ದಿನಗಳನ್ನು ನೋಡಿದ್ದೀವಿ, ಇದ್ದಾಗ ಚೆನ್ನಾಗೂ ಬದುಕಿದ್ದೀವಿ. ಈಗ ಜೀವ ಉಳಿಸ್ಕೊಳ್ಳೋಣ ಫಸ್ಟ್. ಮತ್ತೆ ಮಕ್ಕಳನ್ನ, ಬೇರೆಯವರನ್ನ, ಬಡವರನ್ನ, ಪ್ರತಿಯೊಬ್ಬರು ಕೂಡ ನೋಡಿ ನಮ್ಮ ಸಂಸ್ಕೃತಿನಲ್ಲಿ ಅದಿದೆ. ಯಾವುದೇ ಒಬ್ಬ ಹಸಿದವರು ಇದ್ರೂ ಕೂಡ ಆಹಾರ ಕೊಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ಇದೆ. ಹೆಚ್ಚು ಹಣ ಖರ್ಚು ಮಾಡೋಕ್ಕೆ, ನೀರಿನ ಥರ ಹಣ ಖರ್ಚು ಮಾಡೋಕ್ಕೆ ರಿಸ್ಟ್ರಿಕ್ಷನ್ಸ್ ಆಗತ್ತೆ. ರೇವಣ್ಣಜಿ ಹೇಳ್ತಾ ಇದ್ರು ವೆಹಿಕಲ್ ಇದೆ, ಅದು ಇಟ್ಸ್ ಎ ಬೇಸಿಕ್ ಪ್ರಾಬ್ಲಮ್. ಎಂಡ್ ಆಫ್ ದ ಡೇ ಫೈನಾನ್ಷಿಯಲ್ ಇಯರಲ್ಲಿ ಅವ್ರ ಕರ್ತವ್ಯ ಏನು? ಅವ್ರು ಕಟ್ಟಬೇಕು, ಬ್ಯಾಂಕ್ಗಳು ಉಳಿಬೇಕಂದ್ರೆ ಕಟ್ಟಬೇಕು. ಬಟ್ ಇದಕ್ಕೆ ಏನಾದ್ರು ಪರಿಹಾರ ನಾವು ಯಾವ ರೀತಿ ಹುಡುಕ್ಬೇಕು, ಅದನ್ನ ಸ್ವರೂಪವನ್ನ ಬದಲಾವಣೆ ಮಾಡಬೇಕಾಗತ್ತೆ. ಸೊ ಈಗ ಅಗ್ರಿಕಲ್ಚರ್, ನಾವು ಫುಡ್ ಇಂಡಸ್ಟ್ರಿ ನಿಲ್ಸಕ್ಕಾಗಲ್ಲ, ಆಹಾರ ಉತ್ಪಾದನೆ ನಿಲ್ಸಕ್ಕಾಗಲ್ಲ. ರೂರಲ್ ಲೇಬರು ಅವ್ರಿಗೆ ಸುರಕ್ಷಿತವಾದ ಮಾರ್ಗಗಳ ಮೂಲಕ ಎಜುಕೇಟ್ ಮಾಡಿ ಆದಷ್ಟು ಕೇರ್ ತಗೊಂಡು ಪಂಚಾಯತ್ಗಳನ್ನ ಬಳಸ್ಕೊಂಡು, ಅಧಿಕಾರಿಗಳನ್ನ ಬಳಸ್ಕೊಂಡು, ಐ ಥಿಂಕ್ ಎಲ್ಲ ವಲಯಗಳು ಕೂಡ ನಾವು ಕಷ್ಟ ಸಾಧ್ಯ ಆದ್ರೂ ಮಾಡಬಹುದು ಅದನ್ನ. ಈಗ ರೆಡ್ ಝೋನ್ ಅವರು ಹೇಳ್ತಾರೆ, ನಮ್ಮ ಏರಿಯಾದಲ್ಲಿ ಹೆಂಗಿದೆ ಅಂತ ನಿಮಗ್ ಗೊತ್ತು, ನಮ್ಮ ಮನೆಯಲ್ಲಿ ಹೆಂಗಿದೆ ಅಂತ ನಮಗ್ ಗೊತ್ತಾಗತ್ತೆ. ಅಂದ್ರೆ ಎಂಡ್ ಆಫ್ ದ ಡೇ ಒಬ್ಬ ಜವಾಬ್ದಾರಿಯುತ ನಾಗರಿಕರಿಂದ ಮಾತ್ರನೇ
ಈ ಪರಿಸ್ಥಿತಿಯನ್ನ ಚೆನ್ನಾಗಿ ನಿಭಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ನರೇಂದ್ರ ಅವರೇ, ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಾಕೆಂದರೆ ರಾಜ್ಯಕ್ಕೆ ಆದಾಯ ಬರುವಂತಹ ಕೆಲವು ಇಲಾಖೆಗಳನ್ನು ಆ್ಯಕ್ಟಿವ್ ಮಾಡುವಂಥದ್ದಾದರೆ ಒಂದು ಅಬಕಾರಿ ಇರ್ಬೋದು. ಯಾಕೆಂದರೆ ಆರಂಭದಿಂದನೂ ಕೂಡ ಕೇಳಿಬಂತು ಇದೊಂದಕ್ಕೆ ಎಕ್ಸಾಮ್ಷನ್ ಕೊಡಿ ಒಂದು 15 ದಿವಸ ಆದಮೇಲೆ. ಯಾಕೆಂದರೆ ನಾವು ಏನೇ ಇಲ್ಲದಿದ್ರೂ ಪರವಾಗಿಲ್ಲ, ನಾವು ಮದ್ಯ ಇಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ ಅಂತ ಕೆಲವರು ಜನ ವಿಡಿಯೋ ಮಾಡಿದ್ದನ್ನು ಕೂಡ ನೋಡ್ಬೋದು. ಯಾವುದನ್ನು ಕೂಡ ನಾವು ತಮಾಷೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರಿಂದನೂ ಕೂಡ ಸರ್ಕಾರಕ್ಕೆ ಆದಾಯ ಬರುತ್ತೆ. ಇನ್ನೊಂದು ಕಂದಾಯ ಇಲಾಖೆ, ಹಾಗೆಯೇ ಇನ್ನೊಂದು ಸಾರಿಗೆ ಇಲಾಖೆ, ಕಮರ್ಷಿಯಲ್ ಟ್ಯಾಕ್ಸು. ಸೊ ಹಿಂದೆ ಹೀಗೆ ತೆರಿಗೆಗಳು. ಸೊ ಸಂಗ್ರಹ ಮಾಡೋದಕ್ಕೆ ನಾವು ಹೋಗ್ತೀವಿ ಅಂತಂದರೆ ಈ 40 ದಿನಗಳ ಒಂದು ಈ ವ್ಯಾಕ್ಯೂಮ್ ಸ್ಟೇಟ್ ಏನಿದೆ ನಮ್ಮದು, ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯ. ಹಾಗೆ ನಾವು ಸಾರಿಗೆ ಓಪನ್ ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಆಗಬೇಕು. ಜಿಲ್ಲೆಯಿಂದ ಜಿಲ್ಲೆಗೆ ಅಂತಂದರೆ ನಾವು ಆದಾಯ ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ. ಅದರ ಜೊತೆಗೆ ಅಬಕಾರಿನೂ ಕೂಡ, ಯಾಕೆಂದರೆ ರೆಡ್ ಝೋನ್ನಲ್ಲಿ ನಾವು ಓಪನ್ ಮಾಡೋದಿಲ್ಲ ಅಂತಂದರೆ ಗ್ರೀನ್ ಝೋನಲ್ಲಿ ಮಾಡಿದ್ವಿ ಅಂತಂದರೆ ಲಾಬಿ ಆಗುವಂಥ ಸಾಧ್ಯತೆ ಇದೆ. ಅಲ್ಲೇನೋ ಮತ್ತೊಂದು ಗಲಾಟೆ ಶುರುವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇಂತಹ ಇಕ್ಕಟ್ಟಿನ ಮಧ್ಯೆ ಏನು ಸಲಹೆ ತೆಗೆದುಕೊಳ್ಬೋದು, ಏನು ಸಲಹೆ ಕೊಡ್ತೀರಿ ಅಂತ? ಡಿಲೇ ನೋಡಿ, ಈ ಸ್ಟೇಟ್ಗೆ ಬರೋ ರೆವಿನ್ಯೂ ಮತ್ತು GST ಬರೋ ರೆವಿನ್ಯೂ ಬೇರೆ ಬೇರೆ ಅಂತ ನಮಗೆ ಈಗ ಚೆನ್ನಾಗಿ ಗೊತ್ತಿದೆ. ಸೊ ಸ್ಟೇಟ್ಗೆ GST ಬಂದ ಮೇಲೆ ಭಾಳ ಕಡಿಮೆ ವಿಂಡೋಸ್ ಇದೆ, ಅದು ನಮಗೆ ಗೊತ್ತು. ಅದರಲ್ಲಿ ನಮಗೆ ಈಗ ಏನು ನಮಗೆ ಬಂದಿದೆ ಈ ಪರಿಸ್ಥಿತಿ ಭಾಳ ಕಷ್ಟ ಆಗಿದೆ. ಈಗಾಗಲೇ 1.3 ಟ್ರಿಲಿಯನ್ ಅಂದರೆ ಆಲ್ಮೋಸ್ಟ್ 1 lakh crore ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮಗೆ ಲಾಸ್ ಆಗಿದೆ. ಹೌದು. ಅದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಲ್ಮೋಸ್ಟ್ 52,000 ನಮ್ಮ ರೆವಿನ್ಯೂ ಹೊಡೆದಿರೋದು. ಆಮೇಲೆ ಎಕ್ಸೈಸು 22,000 ರಿಂದ 25,000, ಸಬ್ ರಿಜಿಸ್ಟ್ರಾರ್ ರಿಜಿಸ್ಟ್ರೇಷನ್ ಅಂಡ್ ಸ್ಟ್ಯಾಂಪ್ ಡ್ಯೂಟಿ ಅದೊಂದು 25,000 ರಿಂದ 30,000 ಕೋಟಿ. ಆಮೇಲೆ ಟ್ರಾನ್ಸ್ಪೋರ್ಟು 7,000 ರಿಂದ 10,000 ಕೋಟಿ. ಸೊ ಈಗ ಇದೆಲ್ಲನೂ ಬರೀ ಫೈನಾನ್ಸ್ ಇಶ್ಯೂ ಆಗಿದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಅಲೋನ್ ಆಗಿ ನಾವು ಡೀಲ್ ಮಾಡ್ತಿದ್ವಿ. ಬಟ್ ಇದು ಹೆಂಗೆ ಅಂದ್ರೆ ಒಂದು PCB ಬೋರ್ಡ್ ತರ, ಒಂದು ಮುಟ್ಟಿದ್ರೆ ಒಂದು ಶಾರ್ಟ್ ಆಗುತ್ತೆ, ಇನ್ನೊಂದು ಮುಟ್ಟಿದ್ರೆ ಇನ್ನೊಂದು ಶಾರ್ಟ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಜನ ಮತ್ತೆ ಅವರ ಆರೋಗ್ಯ ಮತ್ತೆ ಈ ಕೋವಿಡ್ ಏನು ಇವತ್ತು ಲೇಟೆಸ್ಟ್ ಎರಡನ್ನೂ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡಬಹುದು ಸರ್ಕಾರ, ಏನ್ ಮಾಡಬೇಕು ಅಂತೀರಿ? ಬಟ್ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ಪರಿಸ್ಥಿತಿಯಲ್ಲಿ ಇರುವಾಗ ನಾಳೆ ಗ್ರೀನ್ ಝೋನ್ ಕ್ಯಾನ್ ಬಿಕಮ್ ಆರೆಂಜ್, ಆರೆಂಜ್ ಕ್ಯಾನ್ ಬಿಕಮ್ ಗ್ರೀನ್, ರೆಡ್ ಕ್ಯಾನ್ ಬಿಕಮ್ ಗ್ರೀನ್. ಸೊ ಈ ತರ ಇರುವಾಗ ನಾವು ಯೋಚನೆ ಮಾಡಿ ಸೆಕ್ಟರ್ ವೈಸ್ ರೆವಿನ್ಯೂನು ಇಟ್ಕೊಂಡು ಜನರ ಹಿತದೃಷ್ಟಿನೂ ಇಟ್ಕೊಂಡು ಕ್ಯಾಲಿಬ್ರೇಟೆಡ್ ಆಗಿ ಓಪನ್ ಮಾಡಲೇಬೇಕು. ಯಾವ ರೀತಿ ಮಾಡಬಹುದು? ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಅವರೇ, ತಾವು ವಸ್ತುಸ್ಥಿತಿಯನ್ನ ಫೈನಾನ್ಷಿಯಲ್ ಕಂಡೀಷನ್ನ ಸ್ಟ್ಯಾಟಿಸ್ಟಿಕಲಿ ಯು ಆರ್ ಗಿವಿಂಗ್ ದಿ ಡೇಟಾ. I am also a statistician. That is different. Need of the hour is how to tackle this. What is your suggestion from as a economist? Because you are telling that ಇದನ್ನು ಓಪನ್ ಮಾಡೋದು ಒಳ್ಳೆಯದೇ ಅಂತೀರ. ನಾವು ಹೇಳ್ತೀವಿ ಈಗ ಮಾಡಿ ಮೋದಿಯವ್ರಿಗೆ ಧನ್ಯವಾದನೂ ಹೇಳಿದೆ ನಾನು ಆಗಲೇ. ಅವರು ಇದನ್ನು ತಗೊಳ್ದೇ ಮಾಡಿದ್ರು ಕೂಡ ಲಾಕ್ಡೌನ್ ಆ್ಯಂಡ್ ಸೀಲ್ ಡೌನ್ ಆಗಿದ್ದರಿಂದ ಕಡಿಮೆ ಆಗಿದೆ ಅಂತಕ್ಕಂಥದ್ದು ತಿಳಿದು ಬಂದಿದೆಯಲ್ಲ. ಈಗ ಸಡನ್ನಾಗಿ ಓಪನ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಂತ ಹಂತವಾಗಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಮಾಡಲೇಬಾರ್ದು ಅಂತಲೂ ಹೇಳ್ತಾ ಇಲ್ಲ, ಇನ್ನೂ ಸ್ವಲ್ಪ ದಿವಸ ಬೇಕಾಗಿದೆ ಅಂತಕ್ಕಂಥದ್ದು ವಾದ. ಆದರೂ ಕೂಡ ಈ ಫೈನಾನ್ಷಿಯಲ್, ಈಗ ಉದಾಹರಣೆಗೆ ಕಟ್ಟಡ ಕಾರ್ಮಿಕರು, ಕಟ್ಟಡದ ಕೆಲಸ ನಡೀಲಿ ಅಂತೀರ, ಎಲ್ಲಿದ್ದಾರೆ ಕಟ್ಟಡ ಕಾರ್ಮಿಕರು? ಎಲ್ಲ ಊರಿಗೆ ಹೊರಟೋಗಿದ್ದಾರೆ. ತಿರ್ಗಾ ಅವ್ರು ಬರಬೇಕು, ಅದಕ್ಕೆ ಝೂನ್ಗಳು. ನಾನು ಆಗಲೇ ಹೇಳಿದೆ, ಒಂದು ಬಸ್ಸಲ್ಲಿ 60, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದವನು, 60 ಕೆಪಾಸಿಟಿ ಇರೋದಕ್ಕೆ 30 ಜನ ಬರಲಿ ಅಂತಾರೆ. ಇರಲಿ, ಎಕನಾಮಿಕಲ್ ಇದಂತೂ ಇನ್ನೂ ಈಗಾಗಲೇ GDP ನಾವು ಇದಕ್ಕೆ ಬಂದ್ಬಿಟ್ಟಿದ್ದೀವಿ, ಮೈನಸ್ಗೆ ಬಂದಿದ್ದೀವಿ. ಮುಂದೆ ಇನ್ನೂ ಏನಾಗುತ್ತೆ ಅನ್ನೋದು ಕೂಡ ಲೆಕ್ಕ ಹಾಕ್ಬೇಕು. 1.3 ನಲ್ಲಿದ್ದೀವಿ, ಕಡಿಮೆಗೆ ಬಂದ್ಬಿಟ್ಟು ಲೋಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಎಕಾನಮಿ ಬಂದಿದ್ದೀವಿ. ಇಂಥ ಸಮಯದಲ್ಲಿ ನಾನು ನಿಮ್ಮಲ್ಲಿ, ನಾವಿಬ್ಬರೂ ಕೂಡ ಅಂಥ ಎಕನಾಮಿಸ್ಟ್ ಏನಲ್ಲ, ಅವರು ನಮ್ಮ ಸಹೋದರಿ ಕೂಡ ಗ್ರ್ಯಾಜುಯೇಟೇನೆ, ಆದರೂ ಎಕನಾಮಿಕಲ್ ಕಂಡೀಷನಲ್ಲಿ ನಿಮ್ಮ ಸಲಹೆ ನಾನು ಕೇಳ್ತೀನಿ ಪ್ಲೀಸ್. ಓಕೆ ನರೇಂದ್ರ ಅವರು ಕೇಳಿಸ್ಕೊಂಡ್ರಿ. ಯಾಕೆಂದರೆ GST ನೀವು ಹೇಳ್ದಂಗೆ GST ಮತ್ತು ರೇವಣ್ಣವ್ರು ಹೇಳ್ದಾಗೆ ನೋಟ್ಬಂದಿ ವಿಚಾರ ಎಲ್ಲವೂ ಕೂಡ ಇನ್ನೂ ನಮ್ಮ ಹೆಗಲ ಮೇಲೇ ಇದೆ, ಜನಸಾಮಾನ್ಯನ ಹೆಗಲ ಮೇಲೆ. ಇನ್ನೂ ಅದನ್ನು ಇಳಿಸೋಕ್ಕಾಗಿಲ್ಲ ಅವರು. ಅಷ್ಟರ ಮಧ್ಯೆ ಈ ಹೊಡೆತ ಅಂತ ಅಂದಮೇಲೆ ಎಲ್ಲೋ ಒಂದು ಕಡೆ ನಾವು ಆಲ್ ಆಫ್ ಎ ಸಡನ್ ನಾವು ಅದನ್ನು ಓಪನ್ ಮಾಡ್ಕೊಳ್ತೀವಿ, ನಾವು ಮತ್ತೆ ಸರಿದಾರಿಗೆ ಬಂದುಬಿಡ್ತೀವಿ, ಹೇಗಿದ್ವು ಹಾಗಿರ್ತೀವಿ ಅಂತ ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಕಡೆ ಈ ಸಡಿಲಿಕೆ ಹೊರತಾಗಿಯೂ ಕೂಡ ನಾವು ಮಾಮೂಲಿನಂತೆ ಜೀವನ ನಡೆಸ್ಬೋದಾ? ಅಂಥದಕ್ಕೆ ಏನಾದರೂ ಸಲಹೆ ಸಿಗ್ಬೋದಾ ಅಂತ?
ಅಲ್ಲಲ್ಲ, ಮಾಮೂಲಿಯಾಗಿ ಜೀವನ ಮಾಡೋದು ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ಸಾಧ್ಯ ಇಲ್ಲ. ಇದು ಇನ್ನೇನಿದ್ರೂ ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಅಂತ ನಾವು ಏನು AD/BC ಅಂತ ಮಾತಾಡ್ತೀವೋ ಆ ರೀತಿ ಆಗುತ್ತೆ ಇನ್ನು ಮುಂದೆ. ಇದೇನಿದ್ರು ನಾವು ಪ್ರೀ ಕೋವಿಡಲ್ಲಿ ಹಿಂಗಿತ್ತು, ಪೋಸ್ಟ್ ಕೋವಿಡಲ್ಲಿ ಹಿಂಗಿದ್ದೀವಿ. ಯಾಕಂದರೆ ಪೋಸ್ಟ್ ಕೋವಿಡ್ ನಮ್ಮ ಲೈಫ್ ಸ್ಟೈಲು, ನಮ್ಮ ಜೀವನ ಶೈಲಿ ನನ್ನ ಪ್ರಕಾರ ಇಟ್ ಇಸ್ ಎ ನ್ಯೂ ನಾರ್ಮಲ್. ನಾವು ಹೆಂಗೆ 3 ತಿಂಗಳ ಹಿಂದೆ ಬದುಕಿದ್ವೋ ಹಂಗೆ ಸಾಧ್ಯ ಇಲ್ಲ. 2, ರೇವಣ್ಣ ಅವ್ರು ಹೇಳಿದ್ರು, ನಾನು ಅವ್ರಿಗೇನು ಹೇಳಿದೆ ಇಚ್ಛೆ ಬಯಸ್ತೀನಿ ಅಂದರೆ, RBI ಇನ್ನು ಮೂರು ಪ್ರಾಂಗ್ಡ್ ಅಪ್ರೋಚ್ ಬೇಕೇ ಬೇಕು. ನೀವು ರೆಮಿಡೀಸ್ ಕೇಳಿದ್ರಿ. RBI ಬ್ಯಾಂಕ್ಸ್ಗೆ ಮ್ಯಾಂಡೇಟ್ ಮಾಡಬೇಕು, ಇಷ್ಟು ಹಣ ಕೊಡಲೇಬೇಕು ಅಂತ. ಅವ್ರಿಗೆ ಬರೀ ನಡ್ಜ್ ಮಾಡಿ ಅಥವಾ ಕೆಜೋಲ್ ಮಾಡಿ ನೀವು ಈ ಥರ ಕೊಡಬೇಕು, ನಿಮ್ಗೆ ಇಷ್ಟು ಹಣ ಒದಗಿಸಿದ್ದೀವಿ, ಇದು ನಡೀತಾ ಇಲ್ಲ. ಈಗ ಜನವರಿ 2019 200 BPS ಕಡಿಮೆ ಮಾಡಿದ್ರು, 2 percentage points ಕಡಿಮೆ ಮಾಡಿದ್ರು. ಅವರು ಬರೀ 0.4 ಇಂದ 0.5 ಪಾಸ್ ಆನ್ ಮಾಡಿ ಯಾವುದೇ ಲೋನು ಕೊಡ್ತಾ ಇಲ್ಲ. ಅವ್ರು ಕೊಡದಿರೋ ರೀಸನ್ ಬೇರೆ ಇರ್ಬೋದು. ಅವ್ರ NPS ಜಾಸ್ತಿ ಆಗಿರ್ಬೋದು, ಅವ್ರಿಗೆ ಹೆದರಿಕೆ ಇರ್ಬೋದು. ನಾವು ಹೇಳ್ತೀವಿ ಅವರು ಭಾಳ 3 C's ಹೆದರ್ತೀಯಾರೀಗ. ಏನು ಕ್ಯಾರೆಕ್ಟರು, ಕ್ಯಾಪಿಟಲು, ಕೆಪಾಸಿಟಿ ನೋಡಿ ಕೊಡಬೇಕಿತ್ತು. ಕೆಲವು ಲೋನ್ಸ್ ಎಲ್ಲ ಬ್ಯಾಡ್ ಆಗಿ ಹುಮಾಂಗ್ NPS 10 ಲಕ್ಷ ಕೋಟಿ ಆಗಿ ಅವ್ರು ಕೊಡ್ತಾ ಇಲ್ಲ. ಈಗ ಅವರು ಅದಕ್ಕೆ ನೀವು ಕೊಡಲೇಬೇಕು, ಇದು ಪ್ರಯಾರಿಟಿ ಸೆಕ್ಟರು. ಈಗ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಅಲ್ಲಿ ಇಷ್ಟು MSMEಗೆ ನೀವು ಕೊಡಲೇಬೇಕು. ಸರ್ಕಾರದಿಂದ ಅದ್ರ ಬಗ್ಗೆ ಆದೇಶ ಬರಬೇಕು, ಸರ್ಕಾರದಿಂದ ಆದೇಶ ಬರಬೇಕು. ಇಲ್ಲ ಅಂತಂದ್ರೆ ಯಾರು ಮಾತು ಕೇಳಲ್ಲ. ಅದ ನೀವು ಮಾಡ್ರಿ ಅಂತಂದ್ರೆ ಆಯ್ತು ಅಂತ ಹೇಳಿ ಆ ಆದೇಶನೂ ಇಲ್ಲ ಏನಿಲ್ಲ ಅಂತ ಬ್ಯಾಂಕ್ನವ್ರು ಸುಮ್ಮನೆ ಆಗ್ಬಿಡ್ತಾರೆ. ಕರ್ಸಿ ಕೊಡೋ ಅಂತ ಪರಿಸ್ಥಿತಿ ಆಗಬೇಕು ರಾಜ್ಯದಲ್ಲಿ ಅಂತ ಕೊಡಬೇಕು. ಇನ್ಕ್ರಿಮೆಂಟಲ್ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾರೆ, 10 to 20% ಕೊಡಬೇಕು. ಆ ಹಣನ ಅವ್ರ ಲೇಬರರ್ಸ್ ಸ್ಯಾಲರಿಗೆ ಯೂಸ್ ಮಾಡಬೇಕು. ಆಮೇಲೆ ಈ MSMEಗೆ ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಇದೆ, ಪವರ್, ಎಲೆಕ್ಟ್ರಿಸಿಟಿ, ವಾಟರ್, ಸ್ಯಾಲರಿ, ಟ್ಯಾಕ್ಸಸ್, ಇದ್ಯಾವುದೂ ನಡಿಲೇಬೇಕು. ಅದನ್ನ ಭರಿಸೋದಿಕ್ಕೆ ಅವ್ರಿಗೆ ಇನ್ಕ್ರಿಮೆಂಟಲ್ ಲೋನ್ ಕೊಡಬೇಕು. ಆಮೇಲೆ ಅವ್ರು ತಗೊಂಡಿರೋ ಲೋನ್ಗಳಿಗೆ 3 to 6 months ಮಾರಟೋರಿಯಂ ಅಲ್ಲ. ರೇವಣ್ಣ ಅವ್ರು ಹೇಳಿದ್ರು ಅವ್ರ ಕಾರ್ ಇನ್ಸ್ಟಾಲ್ಮೆಂಟ್ ಬಗ್ಗೆ. ನಾನು ಅದಕ್ಕೆ ಏನು ಹೇಳ್ತೀನಿ ಅಂತಂದ್ರೆ, ಅದು ಮಾರಟೋರಿಯಂ ಸ್ಕೀಮೇ ಸರಿಗಿಲ್ಲ. ಅದು ನಾವುಗಳು ಹೇಳಿದ್ದೇನು, 3 ತಿಂಗಳು ಕ್ಲಾಕ್ ಫ್ರೀಸ್ ಆಗಬೇಕು, ಗಡಿಯಾರ ನಿಲ್ಬೇಕು ಅಂದ್ವಿ. ಆ ಸ್ಕೀಮ್ ಹಂಗಿಲ್ಲ. June 1 4 ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ನೀವು, 3+1. ಸೊ ನೀವು ತಿಂಗಳು ಕಟ್ಟೋದೇ ಉತ್ತಮ ಆಗುತ್ತೆ. ಇಲ್ಲದೇ ಇದ್ರೆ 4 ತಿಂಗಳು ನಾಳೆ 3.5 ಲಕ್ಷಕ್ಕೆ ತನಕ ಹೋಗುತ್ತೆ. ಒಂದು 25,000 ಇನ್ಸ್ಟಾಲ್ಮೆಂಟ್ ಇದ್ರೆ ಒಂದು 4-5 ಇನ್ಸ್ಟಾಲ್ಮೆಂಟ್ ಜಾಸ್ತಿ ಹೋಗುತ್ತೆ. ಅದು ರೆಮಿಡಿ ವರ್ಸ್ ದನ್ ದಿ ಮೆಲಡಿ ಆಗುತ್ತೆ. ಸೊ ಮಾರಟೋರಿಯಂ ಸ್ಕೀಮೇನೆ ಅದು ಸರಿ ಕಾಣ್ತಾ ಇಲ್ಲ. ಅದು ಬೇರೆ ವಿಚಾರ. ಸೊ ಈ ಮಾರಟೋರಿಯಂ ಬಗ್ಗೆ, ಆಮೇಲೆ ಈ ಮಾರಟೋರಿಯಂ ಏನಾಗಿದೆ, ನಾವು ಬರೀ ಇಂಡಿವಿಜುವಲ್ ಲೋನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ NBFCs ಮತ್ತೆ ಈ ಮೈಕ್ರೋ ಫೈನಾನ್ಸ್ ಏನು ಬಡವರಿಗೆ ಕೊಡ್ತಾರೆ, ಏನು ಮಾರ್ಕೆಟಲ್ಲಿ ತರಕಾರಿ ವ್ಯಾಪಾರದವರು ಕೊಡ್ತಾರೆ, ಸ್ಮಾಲ್ ಕಿರಾಣಾ ಸ್ಟೋರ್ಸ್ ಕೊಡ್ತಾರೆ, ಆ NBFCsಗೆ ಮತ್ತೆ MFIsಗೆ ಮಾರಟೋರಿಯಂ ಕೊಟ್ಟಿಲ್ಲ. ಇದು ಒಂದು ದೊಡ್ಡ ಚರ್ಚೆ ಆಗಿದೆ. ಇಟ್ ಈಸ್ 5 minutes ಡಿಸಿಷನ್. That has to be taken by the central government. MFIs ಸತ್ತೋಗ್ತಾ ಇದೆ. ಅದಕ್ಕೆ ಸ್ಪೆಷಲ್ ವಿಂಡೋ ಮಾಡಿದ್ರು RBI. ಎರಡನೇ ಒಂದು ಸಡನ್ ಆಗಿ ಒಂದಿನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಗವರ್ನರ್ ಅನೌನ್ಸ್ ಮಾಡಿದ್ರು, 50,000 ಕೋಟಿ ಕೊಟ್ಟಿದ್ದೀವಿ, SIDBI ಮುಖಾಂತರ, NABARD ಮುಖಾಂತರ, NHB ಮುಖಾಂತರ. ಅದನ್ನ ಯಾರು ಸಬ್ಸ್ಕ್ರೈಬ್ ಆಗಬೇಕು. ಸೊ ನೀವು ರೆಮಿಡಿ ಕೇಳಿದ್ರಿ. ಸೊ RBI ಇಂದ ಮ್ಯಾಂಡೇಟ್ ಆಗಬೇಕು, ಇಂತಿಷ್ಟು ಕೊಡ್ಲೇಬೇಕಂತ ಆಗಬೇಕು. ಆಮೇಲೆ ತುಂಬಾ 2 ಸ್ಟೆಪ್ ಮುಂದೆ ಹೋಗಿ 3 ಸ್ಟೆಪ್ ಹಿಂದೆ ಬರೋ ಪಾಲಿಸೀಸ್ ಆಗಬಾರ್ದು. ಈಗ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ನೋಡಿದ್ರೆ GST ಡ್ಯೂಸ್ ಕೊಟ್ಬಿಡ್ಬೇಕು ಬೇಗ. ಆಮೇಲೆ ಅವ್ರು ಏನು ಈಗ ಹಣ ವಾಪಸ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೋ, ಫಸ್ಟ್ ಇನ್ಸ್ಟಾಲ್ಮೆಂಟು ಬದುಕಕ್ಕಿತ್ತದು. ಯಾಕಂದ್ರೆ ಫಸ್ಟ್ ಲೈಫು, ಆಮೇಲೆ ಲೈವ್ಲಿಹುಡ್, ಆಮೇಲೆ ಗುಡ್ ಲೈಫ್. ಸೊ ಈಗ ಅವ್ರು ಫಸ್ಟ್ ಅಲ್ಲಿ ಏನ್ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ದವಸ ಧಾನ್ಯ, ಅಕ್ಕಿ, ಬೇಳೆ, ದಾಲು, ಎಣ್ಣೆ, ಆಮೇಲೆ ಟ್ರಾನ್ಸ್ಫರ್ ಆಫ್ ಫಂಡ್ಸ್ 500 ರೂಪಾಯಿ ಏನು ಮತ್ತೆ 2,000 ರೂಪಾಯಿ ಏನು, ಇದ್ರ ಬಗ್ಗೆ ಮುಖ್ಯ ಕೊಟ್ಟರು. ಯಾಕೆ ಬೇಕಿತ್ತು, ಆ ಬದುಕಬೇಕಿತ್ತು. ಈಗ ಸಡಿಲ ಆದಾಗ, ಗ್ರೇಡೆಡ್ ಎಕ್ಸಿಟ್ ಆಗುವಾಗ ನಾವೇನ್ ಮಾಡಬೇಕು ಅಂದ್ರೆ, ಅವ್ರಿಗೆ 100% ಕನ್ಸೆಷನ್ಸ್ ಕೊಡಬೇಕು. ಇಂಡಸ್ಟ್ರೀಸ್ಗೆ, MSMEsಗೆ ವೇವ್ ಆಫ್ ಮಾಡಬೇಕು ಇಂಟ್ರೆಸ್ಟು. ಆಮೇಲೆ ಅವ್ರಿಗೆ ಏನ್ ಪೇಮೆಂಟ್ಸ್ ಡ್ಯೂ ಇದೆ, ಆಮೇಲೆ ಅವ್ರಿಗೆ ಏನು ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಬ್ಯಾಂಕ್ಸ್ಗೆ ಡೈರೆಕ್ಷನ್ ಕೊಟ್ಟು 20% ಇನ್ಕ್ರಿಮೆಂಟಲ್ ಆಫ್ ದೇರ್ ವರ್ಕಿಂಗ್ ಕ್ಯಾಪಿಟಲ್. ಈಗ ಹೋದ ವರ್ಷ 1 ಕೋಟಿ ನಂಗೆ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ, ಒಂದು 5 ಕೋಟಿ ಟರ್ನ್ ಓವರ್ ಇರೋರಿಗೆ ಅವ್ರಿಗೆ ತಕ್ಷಣ 15 ಲಕ್ಷ ಕೊಡಬೇಕು. ಅದು ಅವ್ರಿಗೆ ಬದುಕಕ್ಕೆ, ಕೀಪಿಂಗ್ ದೆಮ್ ಅಫ್ಲೋಟ್ ಆನ್ ದ ವಾಟರ್. ಇಲ್ಲದೆ ಇದ್ರೆ ಮುಳುಗೋಗ್ತಾರೆ. ಆಮೇಲೆ ನಾವು ಓಪನ್ ಮಾಡಿದ್ಮೇಲೆ ನಮಗೆ ಮೊದಲಿಂದ ಪ್ರಥಮದಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಾವು ತಕ್ಷಣ ಸ್ಟಾರ್ಟ್ ಮಾಡೋಂಗೆ ಅಟ್ಲೀಸ್ಟ್
ವೆಹಿಕಲ್ ಗೇರಲ್ಲಿ ಇರಬೇಕು. ಸೊ ಅದಕ್ಕೆ ಬೇಕಾಗಿರೋದು ನಾನು ಹೇಳ್ತಾ ಇರೋದು MSME ಏನು ಕೊಡಬೇಕು, ಆಮೇಲೆ ಓಕೆ ಸರ್, ಓಕೆ ಸರ್. ಕೊನೆಯದಾಗಿ, ಯಾಕೆಂದರೆ ಸಡಿಲಿಕೆ ಹೊರತಾಗಿಯೂ ಗೊತ್ತಾಗಿದೆ ಈಗ ಎಲ್ರಿಗೂ, ಸಡಿಲಿಕೆ ಮಾಡಿದ ತಕ್ಷಣ ನಾವೆಲ್ಲ ಮುಂಚಿನ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಆರೋಗ್ಯ ಕೂಡ ಉಳಿಸ್ಕೊಳ್ಬೇಕು ಅಂತ. ಸೊ ಎಕ್ಸ್ಪರ್ಟ್ಸ್ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ರೆಡ್ ಝೋನ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದ್ದರೆ ಅದು ಗ್ರೀನ್ ಝೋನ್ ಆಗೋವರೆಗೂ ಕೂಡ ಅಲ್ಲಿ ಆರೋಗ್ಯಕ್ಕೆ ಮಾತ್ರ ನಾವು ಫೋಕಸ್ ಮಾಡಬೇಕಾಗುತ್ತೆ. ಗ್ರೀನ್ ಝೋನ್ನಲ್ಲಿ ಬೇರೆ ವಲಯ ಇದ್ದರೆ, ಆರೋಗ್ಯ ವಲಯ ಇದ್ದರೆ ಅದನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಮತ್ತೆ ಇದು ಕರೋನಾನೇ ನಮ್ಮನ್ನು ಟ್ಯಾಕಲ್ ಮಾಡುತ್ತೇನೋ ಅನ್ನೋಂಥ ಭಯ ಇದ್ದೇ ಇದೆ. ಸರ್, ಕೊನೆಯದಾಗಿ ಏನು ಹೇಳ್ತೀವಿ? ಮೊದಲನೇದಾಗಿ ನಾನು ನರೇಂದ್ರ ಅವರಿಗೆ ಧನ್ಯವಾದ ಹೇಳ್ತೇನೆ. ಒಳ್ಳೆಯ ಸಲಹೆಯನ್ನು ಕೊಟ್ಟರೆ ಅದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಜನತೆ ಮುಂದೆ ಇಟ್ಟಿದ್ದೀರಾ. ಆದರೆ ಒಂದು ಸೆಕ್ಟರ್ಗೆ ಮಾತ್ರ ಸೀಮಿತವಾಯಿತು ತಮ್ಮ ವಿಷಯ. ಯಾಕೆಂದರೆ ನಾನು ಒಂದು ಟಾಸ್ಕ್ ಫೋರ್ಸ್ ಅಧ್ಯಕ್ಷನಾಗಿ ಬೆಂಗಳೂರು ಡಿವಿಷನ್ನಲ್ಲಿ 8 ಜಿಲ್ಲೆಗೆ ಹೋಗ್ಬಿಟ್ಟು ಬಂದೆ ಮೊನ್ನೆ ಶಿವಕುಮಾರ್ ಅವರ ಒಂದು ಆದೇಶದ ಮೇರೆಗೆ. 8 ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಕಂಡುಬಂದಂತು ಇವತ್ತು ಪರಿಸ್ಥಿತಿ ಭಾಳಷ್ಟು ಒಂದು ಸೆಕ್ಟರಿಂದ ಅಲ್ಲ, ಎಲ್ಲ ಸೆಕ್ಟರು ಕೂಡ ಬಿದ್ದಿದೆ. ಈಗ ಆಟೋ ಡ್ರೈವಿಂಗ್ನವರು ಏರ್ಪೋರ್ಟಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿ ಕ್ಯಾಬ್ಗಳು ಅವ್ರಿಗೀಗ ಕಾರು ಓಡ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟಿ ಅಂತಾರೆ. ಎಂಥ ಸೆಕ್ಟರ್ಗಳಿವೆ ಅಂದರೆ ಎಲ್ಲ ಸೆಕ್ಟರ್ಗಳು ಕೂಲಿ ಕಾರ್ಮಿಕರು ಅವ್ರದ್ದು ದುಡ್ಡು ಕಟ್ಟಿ ಅಂತಾರೆ. ಎಲ್ಲ ಸೆಕ್ಟರಲ್ಲೂ ಡೌನ್ಫಾಲ್ ಇದೆ. ಇದಕ್ಕೆ ಸರ್ಕಾರ ಪ್ಯಾಕೇಜ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ತೇಜಸ್ವಿನಿ ಅಂತ ಮುತ್ತು ರತ್ನಗಳನ್ನು ಕಳ್ಕೊಂಡ್ರಲ್ಲ ಅಂತಲೂ ವ್ಯಥೆ ಇದೆ ರೇವಣ್ಣವ್ರಿಗೆ ಇನ್ನೊಂದು ಡಿಬೇಟಲ್ಲಿ ಕೂತ್ಕೊಳ್ಳೋಣ. ಇಲ್ಲ, ಸರ್ಕಾರ ಇದು ನಾವು ಮುಂಚೆಯಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರತಿ ಕ್ಷಣ ಆಗ್ತಕ್ಕಂಥ ಡೆವಲಪ್ಮೆಂಟ್ಸು. ಈಗ ಯಾವುದೇ ಒಬ್ಬ ಸಚಿವ ಇವಾಗ 1 ಗಂಟೆನಲ್ಲಿ ಬಂದಂಥ ಒಂದು ರಿಪೋರ್ಟು ಸಂಜೆಷ್ಟೊತ್ತಿಗೆ ಚೇಂಜ್ ಆಗಿರುತ್ತೆ. ನಾವೇ ಮಾತನಾಡಿದ್ವಿ, 3 ಕೇಸ್ ಇರೋ ಕಡೆ 30 ಕೇಸ್ ಆಗೋದ್ರೆ ಅದು ರೆಡ್ ಝೋನಲ್ಲಿ ಹೊರಟೋಗುತ್ತೆ. ಸೊ ಇದು ತುಂಬ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ. ಆದರೆ ಬದಲಾವಣೆಗಳು ಹೌದು, ಒಂದು ಪ್ರಯತ್ನ ಮಾಡೋದು ತಪ್ಪಲ್ಲ. ಸರ್ಕಾರ ಒಂದು ITBT ತೆಗಿಬೇಕು ಅಂತ ಹೇಳ್ತಕ್ಕಂಥ ಆಶಯ ತಪ್ಪಲ್ಲ. ಅಟ್ ದಿ ಸೇಮ್ ಟೈಮ್ ರಿಯಾಲಿಟಿಯನ್ನು ಕೂಡ ಚೆಕ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರುತ್ತೆ. ಓಕೆ, ಧನ್ಯವಾದ. ಸಾಕಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಸರ್ಕಾರಕ್ಕೆ ಕೊಟ್ಟರಿ. ಇಬ್ಬರು ಅತಿಥಿಗಳಿಗೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ನರೇಂದ್ರ ಅವರು ಕೂಡ ಫೈನಾನ್ಸ್ ಎಕ್ಸ್ಪರ್ಟ್ ಆಗಿ, ತಜ್ಞರಾಗಿ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಿ. ನೋಡೋಣ, ಸರ್ಕಾರ ಆತುರಕ್ಕೆ ಬೀಳದೆ ಈ ವಿಚಾರದಲ್ಲಿ, ಯಾಕೆಂದರೆ ತುಂಬಾ ನಾವು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರೋದರಿಂದ ಸರ್ಕಾರ ಕೂಡ ಆಲ್ ಆಫ್ ಎ ಸಡನ್ ಎಲ್ಲದನ್ನು ಮಾಡದೆ ಇಂತಹ ಒಂದು ಎಕ್ಸ್ಪರ್ಟ್ಗಳಿಂದ ಸಲಹೆಗಳನ್ನು ಸ್ವೀಕರಿಸಿ ಮುಂದೆ ಅದನ್ನೇನಾದರೂ ಮಾರ್ಪಾಡು ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ನೋಡೋಣ. ನರೇಂದ್ರ ಅವರು ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆಯೇ ನಮ್ಮ ಜೊತೆ AB ಪಾಟೀಲ್ ಅವರು ಕೂಡ ಮಾತಾಡಿದ್ರು, ಅವರು ಕೂಡ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಿ, ದಿನೇ ನಾವು ಕೊರೋನಾದ ಸೆಣಸಾಟದಲ್ಲಿ, ಅದರ ವಿರುದ್ಧ ಹೋರಾಡ್ತಿರೋ ಸೆಣಸಾಟದಲ್ಲಿ ನಿಜಕ್ಕೂ ಭಾರತ ಬಡವಾಗ್ತಾ ಇದೆ, ರಾಜ್ಯ ಬಡವಾಗ್ತಾ ಇದೆ, ಆರ್ಥಿಕ ಮೂಲಗಳೆಲ್ಲವೂ ಬಂದಾಗಿದ್ದಾವೆ, ಪ್ರಜೆಗಳು ಒದ್ದಾಡ್ತಾ ಇದ್ದಾರೆ. ಏನು ಮಾಡ್ಬೋದು? ಹೇಗೋ 40 ದಿನ ಕಳೆದ್ವಿ, ಉಪವಾಸನೋ ವನವಾಸನೋ ಕಳೆದ್ವಿ, ಇನ್ನು ಮುಂದಕ್ಕೆ ಹೆಂಗಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ಸಲಹೆಗಳನ್ನು ಸ್ವೀಕರಿಸುತ್ತೆ, ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಒಂದು ಕಡೆ ನಾವು ಆರೋಗ್ಯವನ್ನು ಕೂಡ ಉಳಿಸ್ಕೊಳ್ಬೇಕಾಗುತ್ತೆ, ಅದೇ ಮುಖ್ಯವಾಗುತ್ತೆ. ಜೊತೆಗೆ ಆರ್ಥಿಕತೆಯನ್ನು ಕೂಡ ನಾವು ಸದ್ಬಳಕೆ ಮಾಡಿಕೊಳ್ಬೇಕಾಗುತ್ತೆ, ಅದರ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನೋಡೋಣ ಸರ್ಕಾರ ಯಾವ ನಿಟ್ಟಿನಲ್ಲಿ ಇದರ ಬಗ್ಗೆ ಮತ್ತಷ್ಟು ಏನಾದರೂ ಮಾರ್ಗಸೂಚಿಗಳನ್ನು ಕೊಡುತ್ತಾ ಅಂತ ಕಾಯೋಣ. ಇದಾಗಿತ್ತು ಇವತ್ತಿನ ವಿಶೇಷ ದಿಕ್ಸೂಚಿ. ನೋಡ್ತಾ ಇರಿ G5 ನ್ಯೂಸ್, ಇದು ವಾಸ್ತವದ ಪ್ರತಿರೂಪ.